How are you, Mr. Lankesh? Hello, Mr. Lokesh. How are you, audience? Shabash. How are you, noise pollution? ಸೂಪರ್. ಫ್ಯಾಂಟಾಸ್ಟಿಕ್. ಸ್ವಾಗತ ಸುಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾ ಇರೋ ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಪವರ್ಡ್ ಬೈ ಕ್ಲಿನಿಕ್ ಪ್ಲಸ್. ಮಿಸ್ಟರ್ ಲಂಕೇಶ್, ಹೇಳಿ ಮಿಸ್ಟರ್ ಲೋಕೇಶ್. 80ರ ಕೊನೆ ಹಾಗೂ 90ರ ದಶಕದ ಆರಂಭದಲ್ಲಿ ತನ್ನದೇ ಆದಂತಹ ಒಂದು ಆಡಿಯನ್ಸ್ ಇದ್ರು. ಕಾಲಕ್ಕೆ ತಕ್ಕಂತೆ ಬದಲಾದ ಸಿನಿಮಾ ಮೇಕಿಂಗ್ ಸ್ಟೈಲ್ಗಳು ಪ್ರೇಕ್ಷಕರು ಕೂಡ ಹೊಸತನವನ್ನ ತುಂಬಾನೇ ಇಷ್ಟಪಡ್ತಾ ಹೋದ್ರು. ಎಸ್, ಈ ಹೊಸ ಅಲೆಯಲ್ಲಿ ಮೂಡಿ ಬಂದಂತಹ ಇಬ್ಬರು ನಾಯಕಿಯರು ಇವತ್ತು ನಮ್ಮ ಮಜಾ ಮನೆಯ ಅತಿಥಿಗಳು. ಒಬ್ರು ಬಂಗಾರದ ಮನುಷ್ಯ ಸಿನಿಮಾದ ನಿರ್ದೇಶಕರಾದಂತಹ ಶ್ರೀ ಸಿದ್ದಲಿಂಗಯ್ಯ ಅವರ ಗರಡಿಯಲ್ಲಿ ಬೆಳೆದವರು. ಇನ್ನೊಬ್ರು ಪ್ರಯೋಗಾತ್ಮಕ ಸಿನಿಮಾಗಳ ನಿರ್ದೇಶಕರಾದಂತಹ ಶ್ರೀ ಸುರೇಶ್ ಹೆಬ್ಳಿಕರ್ ಅವರ ಗರಡಿಯಲ್ಲಿ ಬೆಳೆದವರು. ಒಬ್ರು ನಿಗೂಢ ರಹಸ್ಯದ ಅಪರೂಪದ ರತ್ನ, ಇನ್ನೊಬ್ರು ನೀ ಬರೆದ ಕಾದಂಬರಿಯ ಸುಂದರವಾದಂತಹ ಪದಪುಂಜ. ಯಾರು ಅಂತ ಗೊತ್ತಾಗಿರ್ಬೇಕು. ಸೊ ಜೋರಾದ ಚಪ್ಪಾಳೆಯಿಂದ ಪ್ಲೀಸ್ ವೆಲ್ಕಮ್ ಭವ್ಯ ಮ್ಯಾಮ್ ಹಾಗೂ ವನಿತಾ ವಾಸು. ಏನ್ ಎನರ್ಜಿ, ಏನ್ ಜೋಶ್. ವಾಹ್, ಫ್ಯಾಂಟಾಸ್ಟಿಕ್. ವೆಲ್ಕಮ್ ತಮ್ಮಿಬ್ಬರಿಗೂ Thank you. ಮಜಾ ಟಾಕೀಸ್ಗೆ ಸ್ವಾಗತ. ಹೇಗಿದ್ದೀರಿ? ವೆರಿ ವೆಲ್. ವೆರಿ ವೆಲ್, ಸೂಪರ್. ನೀವ್ ಹೇಗಿದ್ರಿ? ಸೂಪರ್. ನನ್ನ ನೋಡಿದ್ಮೇಲೆ ಹೇಗೆ ಅನಿಸ್ತಾ ಇದೆ ಅಂತ? ಎನರ್ಜಿ ಟಾನಿಕ್ ಕುಡ್ದಂಗಿದೆ. ಇಬ್ಬರ ಜೊತೆನೂ ನಾನು ಕೆಲಸ ಮಾಡಿದೀನಿ. ಇನ್ಫ್ಯಾಕ್ಟ್ ನನ್ನ ಮೊದಲನೇ ಸೀರಿಯಲ್ ಇವ್ರ ಜೊತೆ ಮಾಡಿದ್ದು. ಹಾಗೆ ನಾನು ಚೈಲ್ಡ್ ಆರ್ಟಿಸ್ಟ್ ಆಗಿ ಮಾಡಿದಂತ ಸಿನಿಮಾದಲ್ಲಿ ನಾನು ಇವ್ರಿಗೆ ಹೀರೋ. ಪುಟ್ಟ ಹೀರೋ ನನ್ ಗಂಡ ವೀರಪ್ಪನ್ ಪಿಕ್ಚರ್ ಅಲ್ಲಿ ನಾನು ಮರಿ ವೀರಪ್ಪನ್. ಅದ್ ನಿಮ್ ಫಸ್ಟ್ ಫಿಲಮ್? ಸೆಕೆಂಡ್ ಫಿಲಮ್. ಫಸ್ಟ್ ಫಿಲಮ್ ಭುಜಂಗನ ದಶಾವತಾರ, ಸೆಕೆಂಡ್ ಸಿನಿಮಾ ವೀರಪ್ಪನ್. ಸೊ ಅದರಲ್ಲಿ ಮರಿ ವೀರಪ್ಪನ್ ನಾನು ಬೆಳೆದ್ಮೇಲೆ ದೇವರಾಜ್ ಆಗ್ತಾರೆ. ಅವಾಗ ಸೊ ಅವಾಗ್ಲಿಂದಾನೇ ಇಷ್ಟಪಟ್ಕೊಂಡ್ ಬಂದಿದ್ದೀನಿ ನೀವು. ಅಂಡ್ ಪ್ರೀತಿಗಾಗಿ ಅಂತ ಸಿನಿಮಾದಲ್ಲಿ ಇವ್ರ ಜೊತೆ ಕೆಲಸ ಮಾಡಿದ್ದೆ. ಸೊ ಇಬ್ರು ನನಗೆ ಆತ್ಮೀಯ ಸ್ನೇಹಿತರು ಕೂಡ. ಇವತ್ತು ನಮ್ಮ ಮಜಾ ಮನೆಗೆ ಬಂದಿರೋದು ನಂಗೆ ಬಹಳ ಖುಷಿ ಆಗಿದೆ. ಮತ್ತೊಮ್ಮೆ ವೆಲ್ಕಮ್. ಪ್ಲೀಸ್ ಫೀಲ್ ಎಟ್ ಸೋಫಾ. ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಆಕ್ಚುಲಿ ಇವಾಗ ವೀರಪ್ಪನ್ ಪಿಕ್ಚರ್ ಬಗ್ಗೆ ಮಾತಾಡಿದೆ. ವೀರಪ್ಪನ್ ಪಿಕ್ಚರ್ ನೀವು ಮರೆಯೋಕ್ಕಾಗದಿರೋಂತ ಒಂದು ಸಂಗತಿ ಯಾವ್ದಾದ್ರು ಹೇಳಿ. ವೀರಪ್ಪನ್ ಸಿನಿಮಾ ಮಾಡ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ನಾವ್ ಅದೇ ಲೊಕೇಶನ್ ಹೋಗಿ ಮಾಡಿದ್ವಿ. ಅಲ್ಲಿ ಸಾಂಗ್ ಸೀಕ್ವೆನ್ಸ್ ಮಾಡ್ಬೇಕಾದ್ರೆ ಅವಾಗ ವೀರಪ್ಪನ್ ಅವ್ರು ಇನ್ನೂ ಬದುಕಿದ್ರು. ನೈಟ್ ಸಾಂಗ್ ಮಾಡ್ತಿದ್ವಿ ನಾವು. ನೈಟ್ ಸಾಂಗ್ ಮಾಡ್ಬೇಕಾದ್ರೆ ಮಾರನೇ ದಿನ ಹೋದ್ರೆ ವಿಲೇಜಸ್ಗೆಲ್ಲ ಗೊತ್ತಾಗತ್ತೆ ಏನ್ ನಡೀತದೆ ಅಲ್ಲಿ ಅಂತ ಅನ್ಬಿಟ್ಟು ಅವ್ರು ಬಂದು ನಮಗ್ ಹೇಳ್ತಾ ಇದ್ರು, ನಿನ್ನೆ ರಾತ್ರಿ ವೀರಪ್ಪನ್ ಅವ್ರು ಬಂದು ನಿಮ್ ಸಾಂಗ್ ನೋಡ್ಕೊಂಡು ಹೋದ್ರು, ಚೆನ್ನಾಗ್ ಮಾಡಿದೀರಾ ಅಂತ. ಅದು ಆ ಪಿಕ್ಚರ್ ಅಲ್ಲಿ ನಾನು ಮರಿ ವೀರಪ್ಪನ್ ಮಾಡಿದ್ದು. ನಮ್ಮ ತಂದೆ ವೀರಪ್ಪನ ಗುರು ಗೌಂಡರ್ ಕ್ಯಾರೆಕ್ಟರ್ ಮಾಡಿದ್ದು. ನನ್ಗೆ ಈಗಲೂ ಮರೆಯೋಕ್ ಆಗದೆ ಇರುವಂತ ಒಂದು ಸಿಚುವೇಶನ್ ಏನು ಅಂದ್ರೆ, ಒಂದು ಆನೆ ಸಲಗ ಆನೆನ ಮಲಗಿಸಿರೋದು. ಅದ್ರಲ್ಲಿ ಏನು ಅಂದ್ರೆ ಅದು ಅವ್ರು ಶೂಟ್ ಮಾಡಿದ್ದಾರೆ ಅಂತ ಬಂದು ಈ ಮರಿ ವೀರಪ್ಪನ್ ಏನ್ ಮಾಡ್ತಾನೆ, ಆನೆ ಸತ್ತೋಗಿದೆಯಲ್ಲ ಇದು ದಂತ ಕಡಿಬೇಕು ಅಂತ ಬರೋದು. ದಂತ ಹಿಂಗ್ ಕಡಿಬೇಕಾದ್ರೆ ಆ ಗುರು ಹೇಳ್ಕೊಡ್ತಾನೆ, ಹಂಗಲ್ಲ ಬುಡದಿಂದ ತೆಗಿಬೇಕು ದಂತನ ಅಂತ ಹೇಳ್ಕೊಡೋ ಸೀನ್ ಅದು. ನಾನ್ ಬಂದೆ ಅಲ್ಲಿ ಕೊಡ್ಲಿ ತಗೋಬೇಕು ಮಲ್ಕೊಂಡಿದೆ ಆನೆ. ತಂದೆ ನಿಮ್ಗೆ ನಮ್ ತಂದೆ ಅಲ್ಲಿ ನಿಂತಿದ್ದಾರೆ. ಆಕ್ಷನ್ ಅಂದ್ರು ರವಿಮಾಮ್, ನಮ್ಮ ರವೀಂದ್ರನಾಥ್ ಡೈರೆಕ್ಟ್ರು. ಹಿಂಗ್ ಕೊಡ್ಲಿ ತಗೊಂಡೆ, ಹಿಂಗ್ ಬಂದ್ ಹಿಂಗ್ ಎತ್ಕೊಂಡು ಹಿಂಗ್ ಅಂದೆ, ಕಣ್ಬಿಟ್ಬಿಟ್ಟು ನಿಂತ್ಕೊಂಡ್ಬಿಡ್ತು. ಅಪ್ಪ 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 ನಮ್ಮಪ್ಪ ಅಲ್ಲೇರು ತೊಳ್ಳು ಬೂನುತ್ತೆ. ನಾನೆಲ್ಲಿ ಗಾಬ್ರಿ ಬೇಡ ಅಂತ. ಇನ್ನೊಂದು ಸೀನಲ್ಲಿ ಆಕ್ಚುಲಿ ಬರ್ತಾ ಇರ್ತೀನಿ, ಬರ್ಬೇಕಾದ್ರೆ ಆ ವಿಡಿಯೋದನ್ನ ಹೇಳ್ಕೊಡೋದು ಅಂತ. ನನಗೆ ಅಲ್ಲಿಂದ ಬಾ ಅಂದ್ಬಿಟ್ರು. ಓಡ್ ಬಂದೆ, ನೋಡಿದ್ರೆ ಕಾಳಿಂಗ ಸರ್ಪ ಹಾವು ಅದು ಯಾವನ ಬಂದು ಇಲ್ಲಿ ಬಿಟ್ಬಿಟ್ಟಾನೆ. ಅವನೆಲ್ಲಿ ಕಾಣಿಸ್ತಾ ಇಲ್ಲ. ನಾವೆಲ್ಲ ಗಾಬ್ರಿ. ನಮ್ಮಪ್ಪ ನೋಡಪ್ಪ ಇಲ್ಲಿ ಹಿಂಗ್ ಬರ್ಬೇಕು, ಈ ಹಾವನ ಹಿಂಗ್ ಎತ್ಕೋಬೇಕು, ಹಿಂಗೆ ಹಿಡಿಬೇಕು ಅಂದ್ಬಿಟ್ಟು ಹೇಳ್ಕೊಡೋ ಸೀನು. ನಾನು ಹಂಗೆ ಮಾಡಿ ಹಿಂಗೆಲ್ಲ ಹಿಡ್ಕೊಂಡಿದೀನಿ. ಕಟ್ ಮಾಡಿದ್ರೆ ಅವನು ಸಾರ್ ಅಂತ. ಏನು ಅಂದ್ರೆ ಅವ್ನು ತಂದಿರೋ ಪಳಗ್ಸಿರೋ ಹಾವು ಎಲ್ಲ ಹೋಗ್ಬಿಟ್ಟಿದೆ. ಅಲ್ಲಿ ಸಿಕ್ಕಿರೋ ಹಾವು ತಂದ್ಬಿಟ್ಟಾನೆ. ಬಟ್ as she said, it was a phenomenal complete shooting. ನಾನು ವೀರಪ್ಪನ್ ಶೂಟಿಂಗ್ ಅಲ್ಲೇ ಇದ್ದೆ, ಯಾಕಂದ್ರೆ ಸ್ಕೂಲ್ಗೆ ರಜಾ ಹಾಕ್ಬೋದು ಅಂತ. ಅಲ್ಲ, ಚಿಕ್ಕ ಹುಡುಗಾಗಿ ಪ್ರಾಣಿಗಳ ಜೊತೆ ಎಲ್ಲ ಆಕ್ಟ್ ಮಾಡೋದು ಅನುಭವ ಎಕ್ಸ್ಟ್ರಾರ್ಡನರಿ ಅಲ್ವಾ? ಇಲ್ಲಿ ಕಂಟಿನ್ಯೂ ಆಗ್ತಾ ಇದೆಯಲ್ಲ ಸರ್. ಆಮೇಲೆ ಮಿಸ್ಟರ್ ಲೋಕೇಶ್, ಇವಾಗ ಸಿದ್ಧಲಿಂಗಯ್ಯ ಸರ್
ಎಲ್ಲರಿಗೂ ಗೊತ್ತಿದೆ, ಅದ್ಭುತವಾದ ಡೈರೆಕ್ಟರ್, ಬಂಗಾರದ ಮನುಷ್ಯ ಅಂತ ಸಿನಿಮಾ ಡೈರೆಕ್ಟ್ ಮಾಡಿದ್ದು. ಬಟ್ ಡೈರೆಕ್ಟರ್ ಆಗಿ ಒಂದು ನಿಮ್ಮ ಎಕ್ಸ್ಪೀರಿಯನ್ಸ್ ಅವ್ರ ಜೊತೆ ಕೆಲಸ ಮಾಡಿ. ಓ ಈಸ್ ಎ ಗ್ರೇಟ್ ಪರ್ಸನ್. ಅವ್ರ ಜೊತೆ ನಾನು ಕೆಲಸ ಮಾಡಕ್ಕೆ ನಿಜವಾಗ್ಲೂ ನಾನು ತುಂಬಾ ಅದೃಷ್ಟ ಮಾಡಿದ್ದೆ ಅನ್ಸುತ್ತೆ. ಐ ಆಮ್ ಸೋ ಲಕ್ಕಿ. ಒಂದು ಸ್ಕೂಲ್ ಅಟ್ಮಾಸ್ಫಿಯರ್ ಇರ್ತಿತ್ತು ನಮ್ಗೆ. ಆ ಸ್ಕೂಲು ಈಚ್ ಅಂಡ್ ಎವ್ರಿಥಿಂಗ್ ಪಾಠ ಒಂದು ಇಂದ ಹೇಳ್ಕೊಡ್ತಾರಲ್ಲ, ಆಗ ಈಚ್ ಅಂಡ್ ಎವ್ರಿಥಿಂಗ್ ಎಕ್ಸ್ಪ್ರೆಷನ್ ಇಂದ ಹಿಡ್ದು, ಆಕ್ಟಿಂಗ್ ಇಂದ ಹಿಡ್ದು, ಬಾಡಿ ಲ್ಯಾಂಗ್ವೇಜ್ ಇಂದ ಹಿಡ್ದು, ಒಂದು ಸ್ಪೆಷಲ್ ಕಣ್ಣಿಗೆ ಗ್ಲಿಸರಿನ್ ಹಾಕಿದ್ರೆ ಯಾವ ಡೈಲಾಗ್ ಅಲ್ಲಿ ನಿಮ್ಗೆ ಆ ನೀರ್ ಹೊರಗ್ ಬರ್ಬೇಕು, ಆ ಪರ್ಟಿಕ್ಯುಲರ್ ಡೈಲಾಗ್ ಅಲ್ಲೇ ಬರ್ಬೇಕು ಅಂತಿದ್ರು. ಈ ತರ ಒಂದು ನಾವು ಆ ಸ್ಕೂಲಲ್ಲಿ ಕಲ್ತ್ ಬಿಟ್ಟಿದೀವಿ ಆಕ್ಟಿಂಗ್ ಅನ್ನೋದು. ಅಲ್ಲಿಂದ ಹೊರಗಡೆ ಬಂದ್ಮೇಲೆ ನನಗೆ ಎಲ್ಲಾ ಪಿಕ್ಚರ್ ಲೀಲಾಜಾಲ ಅನಿಸ್ತಿತ್ತು. ಈಸಿ ಆಗೋದು. ವನಿತಾ ವಾಸು ಅವರು ಮೂಲತಃ ಮಾಡಲಿಂಗ್ ಶುರು ಮಾಡಿದಾಗ ನಿಮಗೆ ಆದಂತ ಎಕ್ಸ್ಪೀರಿಯನ್ಸ್, ಫಸ್ಟ್ ರ್ಯಾಂಪ್ ವಾಕ್ ಇರ್ಬೋದು, ಫಸ್ಟ್ ಫೋಟೋ ಶೂಟ್ ಇರ್ಬೋದು, ಯಾವ್ದಾದ್ರು ಫನ್ನಿ ಇನ್ಸಿಡೆಂಟ್ಸ್ ಮರೆಯಕ್ಕಾಗದೇ ಇರೋದು? ಒಂದ್ ಇನ್ಸಿಡೆಂಟ್ ಐ ಕ್ಯಾನ್ ರಿಮೆಂಬರ್ ಇಸ್ ಕಾಸ್ಟ್ಯೂಮ್ಸ್ ಜನರಲಿ ಅವ್ರು ಡಿಸೈನ್ ಮಾಡ್ಕೊಡ್ತಾರೆ. ಬಟ್ ನಾವೇನ್ ಮಾಡಿದ್ವಿ ಅಂತಂದ್ರೆ ವಿ ಕ್ರಿಯೇಟೆಡ್ ಅವರ್ ಓನ್ ಕಾಸ್ಟ್ಯೂಮ್. ನಾವು ಮಾಡಿದ್ವಿ. ಕ್ರಿಯೇಟೆಡ್ ಅಂದ್ರೆ ಇಟ್ ಇಸ್ ವೆರಿ ಸಿಲಿ. ನಿಜ ಹೇಳ್ಬೇಕಂದ್ರೆ ವಿ ಜಸ್ಟ್ ವರ್ಕ್ ಸ್ಟಾಕಿನ್ಸ್ ಅಂಡ್ ಸ್ವಿಮ್ ಸೂಟ್. ಅದ್ರ ಮೇಲೆ ನಾವು 2-3 ಕಲರ್ಸ್ ಪ್ಲೇನ್ ಬಟ್ಟೆಗಳು ಹಾಕಿ, ನೀವ್ ಅದ್ ಫೋಟೋ ನೋಡಿದ್ರೆ ಇಟ್ ಲುಕ್ ಲೈಕ್ ಅ ಪ್ರಾಪರ್ ಮೇಡ್ ಕಾಸ್ಟ್ಯೂಮ್. ಬಟ್ ಅದ್ ಶಾರ್ಟ್ ಆಗಿದ ತಕ್ಷಣ ಒಂದೇ ಇಟ್ ವಾಸ್ ಸೋ ಈಸಿ ಟು ರಿಮೂವ್, ಲೈಕ್ ಏನೋ. ಸೊ ವಿ ಕ್ರಿಯೇಟೆಡ್, ಇಟ್ ವಾಸ್ ಅ ವೆರಿ ಫನಿ ಇನ್ಸ್ಟೆನ್ಸ್. ಯಾಕಂದ್ರೆ ಯಾರಿಗೂ ಗೊತ್ತಾಗ್ಲಿಲ್ಲ ಏನ್ ಮಾಡಿದ್ದಾರೆ ಅಂತ. ನನಗೆ ಇದರದೊಂದು ಕಾಸ್ಟ್ಯೂಮ್ ಅಂದ ತಕ್ಷಣ ಒಂದು ಜ್ಞಾಪಕ ಇದೆ. ಕಾಲೇಜ್ ಕಾಂಪಿಟೇಷನ್ ಅಲ್ಲಿ ದುಡ್ಡಿಲ್ಲ ಕಾಸ್ಟ್ಯೂಮ್ ತಗೊಳ್ಳೋದಕ್ಕೆ. ಅದ್ರಲ್ಲಿ ಏನ್ ಮಾಡಿದ್ವಿ, ಪ್ಯಾಂಟ್ಗಳು ಈ ತರದ ಪ್ಯಾಂಟ್ ತಗೊಂಡ್ಬಿಟ್ಟು ಅರ್ಧ ಕಟ್ ಮಾಡ್ಕೊಂಡ್ಬಿಡೋದು, ಚಡ್ಡಿ ಮಾಡ್ಬಿಡೋದು, ಆಮೇಲೆ ಇದನ್ನೆಲ್ಲ ಎಳೆಗಳು ತೆಗೆದು ಬಿಡೋದು, ನಾಟ್ ಹಾಕ್ಬಿಡೋದು ಹವಾಯಿನ್ ಸ್ಟೈಲ್ ಅಲ್ಲಿ. ಆಮೇಲೆ ಯಾವ್ದೋ ಒಂದು ಹ್ಯಾಟ್ ಹಾಕೊಂಡ್ಬಿಡೋದು, ಅದೆಲ್ಲ ಕುಚ್ಚೆಲ್ಲ ಬರ್ಸ್ಕೊಳ್ಳೋದು. ಸೊ ಆಮೇಲೆ ಯಾವ್ದೋ ಒಂದು ಹಾರ ಹಾಕೊಳ್ಳೋದು, ಎಲ್ಲ ಹೋಗೋದು. ಮೇಕಪ್ ಇಲ್ಲ, ಏನಿಲ್ಲ, ಸುಮ್ನೆ ಹಂಗೆ ಮುಖ ಒರೆಸ್ಕೋ, ತಲೆಗೆ ನೀರ್ ಹಾಕೋ, ಹೋಗೋದು. ಮಲ್ಲೇಶ್ವರಂ ಜಿಮ್ಖಾನಾ ಕ್ಲಬ್ ಅಲ್ಲಿ ಇದು ಗ್ರೌಂಡ್ಸ್ ಅಲ್ಲಿ ಫ್ಯಾಷನ್ ಶೋ, ಅಲ್ಲಿ ಹೋಗ್ಬಿಟ್ಟು ಹಿಂಗ್ ನಿಂತ್ಕೊಂಡು ಹಿಂಗ್ ಅಂದೆ, ಹ್ಯಾಟ್ ಎಗರೋಯ್ತು, ಎಲ್ಲರೂ ಹೋದ್ರು. ಏನು ಎಲ್ಲ ಫುಲ್ ಸ್ಟೈಲ್ ಆಗಿ, ಅವಾಗೆಲ್ಲ ಫುಲ್ ರಿಪ್ಟ್ ಬಾಡಿ ಬೇಡ ನಮ್ದು. ಹಿಂಗಂದೆ ಏನೆಲ್ಲ ವಿಸಿಲ್ ಹೊಡಿತಾ ಇದಾರೆ. ನಾನ್ ಫುಲ್ ಖುಷು, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೀನಿ ಅಂತ. ಬಂದ್ ನೋಡಿದ್ರೆ ಗೊತ್ತಾಯ್ತು ಜಿಪ್ ಬಿಚ್ಚೋಗಿತ್ತು. ಬಿಂದಿ ಅಂದ್ರೆ ತುಂಬಾ ಇಷ್ಟ ಅಲ್ಲ, ಯಾಕೆದು? ಬಿಂದಿ ಅಂದ್ರೆ ಆಕ್ಚುಲಿ ಇಷ್ಟ ಅಂತಲ್ಲ, ಒಂದ್ ಸೀರಿಯಲ್ ಮಾಡ್ತಾ ಇದ್ದೆ. ಆ ಒಂದ್ ಸೀರಿಯಲ್ಗೆ ಆ ಕ್ಯಾರೆಕ್ಟರೇ ಒಂಥರ ಏನೋ ತುಂಬಾ ಬಿಂದಿ ಹಾಕೋತಾರ ಒಂದ್ ಕ್ಯಾರೆಕ್ಟರ್ ಇತ್ತು. ಸೊ ನಮ್ಮ ಅಕ್ಕ ಇಷ್ಟೊಂದು ಬಿಂದಿ ಪ್ಯಾಕೆಟ್, ಅವಾಗ್ಲೇ ನನ್ನ ಲೈಫಲ್ಲಿ ಅಷ್ಟೊಂದು ಬಿಂದಿ ನಾನು ಹಾಕೋತಾ ಇರಲಿಲ್ಲ. ಸೊ ಅದೊಂಥರ ಆರ್ಟ್ ತರ ಶುರು ಮಾಡಿದ್ರೆ ಐ ಹ್ಯಾವ್ ಕ್ವೈಟ್ ಅ ಬಿಗ್ ಫೋರ್ಹೆಡ್. ಸೊ ಮಾಡ್ತಾ 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 ಅದೇ ಒಂದು ಟ್ರೆಂಡ್ ಆಗೋಯ್ತು. ಸೊ ಪ್ರತಿಯೊಂದು ಶಾರ್ಟ್ಗೂ ಏನ್ ಕಾಸ್ಟ್ಯೂಮ್ ಹಾಕ್ತಿವಿ ಅದು ಕರೆಕ್ಟ್ ಆಗಿ ಮ್ಯಾಚ್ ಮಾಡ್ತಾ ಇದ್ವಿ. ಅಂಡ್ ಶ್ರೀಕಾಂತ್ ಕುಲಕರ್ಣಿ ವಾಸ್ ದ ಡೈರೆಕ್ಟರ್. ಒಂದಿನ ನನಗೆ ಹೇಳಿದ್ರು, ಈಗ ಲೇಟ್ ಆಯ್ತು, ಕಾಲೋ 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 ಅಂತಂದ್ರು. ಸೊ ನಾನು ಬೇಗ ಒಂದ್ ಬಿಂದಿ ಇಟ್ಕೊಂಡು ಹೊಟ್ಟೋದೆ ಶಾರ್ಟ್ಗೆ. ಜಸ್ಟ್ ಕೊಂಡು, ಏನಮ್ಮ ಹಿಂಗ್ ಬಂದ್ಬಿಟ್ಟಿದ್ಯಾ, ಹೋಗಮ್ಮ 10 ನಿಮಿಷ ಟೈಮ್ ಕೊಡ್ತೀನಿ, ಬಿಂದಿ ಮಾಡ್ಕೊಂಡು ಬನ್ನಿ, ಈಗ 20 ಮಿನಿಟ್ಸ್. ಹಾಗೆ ಮಾಡ್ಬೇಕಾದ್ರೆ ಒಂದ್ ಸೀಕ್ವೆನ್ಸ್ ಅಲ್ಲಿ ಅನ್ಫಾರ್ಚುನೇಟ್ಲಿ 72 ಬಿಂದಿ ಇಟ್ಟಿದೆ. ಅದೇ ಕಂಟಿನ್ಯೂಟಿ ಬರ್ಬೇಕಾ? 72 ಬಿಂದೀಸ್. ಅದ್ ಯಾಕೆ ಎಣಿಸ್ತೀವಿ ಅಂತಂದ್ರೆ ಆ ಶಾರ್ಟ್ ದಿನ ಮಾಡೋದು ಅವ್ರು ಮುಗಿಸ್ಬಿಡೋರು. ಅನ್ಫಾರ್ಚುನೇಟ್ಲಿ ಆ ಒಂದ್ ಸೀನು 4 ಸತಿ ಕಂಟಿನ್ಯೂಟಿ ಬಂತು. ಸೊ ಅದ್ ಫೋಟೋ ತೆಗೆದು ಎಷ್ಟು ಬಿಂದಿದೆ ಅಂತ ಎಣಿಸಿಟ್ಬಿಟ್ಟು ಅದೇ ರೀಕ್ರಿಯೇಟ್ ಮಾಡ್ಬೇಕಾಗಿತ್ತು. ದಟ್ ವಾಸ್ ಡಿಫಿಕಲ್ಟ್. ನಿಮಗ್ ಬಿಂದಿ ಇಡ್ಬೇಕಂದ್ರೆ ಒಂದು 700-7,000 ಬೇಕು ಅನ್ಸುತ್ತೆ. ನನಗೆ ಕ್ಯಾನ್ವಸ್ ಸೋ ಬ್ಯೂಟಿಫುಲ್. ಎಷ್ಟು ಚೆನ್ನಾಗಿ ಮಾಡ್ಬೋದು ಸರ್, ಎಷ್ಟು ಬ್ಯೂಟಿಫುಲ್, ಚೆನ್ನಾಗಿ ಮಾಡ್ಬೋದು. ಯಾವ್ದೇ ಬೇರೆ ಜಾಗಕ್ಕೆ ಬಂದ್ಬಿಟ್ನಲ್ಲ, ಲೈಟು ಪೈಟ್ ಎಲ್ಲ ಹಾಕೋರೆ. ಎಲ್ಲಿಟ್ಟವ್ರಲ್ಲ ಗಣಪತಿಯ? ಅಪ್ಪ ಹಲೋ ರೇ ದೊಡ್ಡವ್ರೆ, ಯಾರ್ರಿ ನೀವು? ಯಾರ ಬರೋ ಜಾಗದಲ್ಲಿ ಬಂದಿದ್ಯಲ್ಲ, ಯಾರ್ ನೀನು? ನೀವ್ ಯಾರ್ರಿ? ನನ್ನನ್ ಕೇಳ್ತಾ ಇದ್ರಲ್ಲ. ನಾನ್ ಕಣ್ ಮಗ ವಟಕನ್ ಜವರ ಅಂತ. ಯಾವ ಊರ್ ನಿಮ್ದು? ಮಂಡ್ಯ ತಾವು ಕರಿಗೌಡನ್ ಕೊಪ್ಲು. ಕರಿಗೌಡನ್ ಕೊಪ್ಲು.
ಅಲ್ಲಿಂದ ಇಲ್ಲಿಗೆ ಹೆಂಗೆ? ಕರಿಗೌಡನ್ ಕೊಪ್ಲಿಂದ ಹಾ ಧರ್ಮಕಟ್ಟೆ, ಹಾ ಒಂಟಾಲದ ಮರ, ಸೋಮನಹಳ್ಳಿ ಗೇಟು, ಹೊರಳ್ಕೆರೆ ಗೇಟು, ಮಾರಮ್ಗೆರೆ ಗೇಟು, ಅಲ್ಲಿಂದ ಕೊಪ್ಪ, ಆಬಲ್ವಾಡಿ, ದೊಡ್ಡಸ್ಕಾವಿ, ಅಲೆಗೆರೆ, ಚಿಕ್ಕಬಳ್ಳಿ, ಕೆರಗೋಡು, ಎಸ್ಐ ಕೋಡಲ್ಲಿ, ಹುಲಿವಾನ, ಸಾತ್ನೂರು, ಮಳವಳ್ಳಿ, ಮಂಡ್ಯ, ಅಲ್ಲಿಂದ ಬೆಂಗಳೂರು. ಅಲ್ಲಪ್ಪ ನೀವು ಇಲ್ಲಿಗೆ ಯಾಕೆ ಬಂದಿದ್ದು ಅಂತ ಕೇಳಿದ್ದು. ಅದನ್ನ ಬಿಟ್ಬಿಟ್ಟು ಗೂಗಲ್ ಮ್ಯಾಪ್ ನನ್ನೇ ಬಾಳೆ ಎಲೆ ಮೇಲೆ ಹಾಕ್ಬಿಟ್ರಲ್ವ. ತಾವ್ ಇಲ್ಲಿ ಯಾಕೆ ಬಂದಿದ್ದು ಅದನ್ನ ಹೇಳಿ ಫಸ್ಟ್. ಇಲ್ಲೇ ಈ ರೋಡ್ ಕೊನೆ ಇದಲ್ಲ, ಜರಚಂಡಿ ಇಲ್ವಾ, ಜರಚಂಡಿ, ಅದು ನನ್ ಮೊಮ್ಮಗಳದಯ. ಅವಳನ್ನ ನೋಡಮ್ಮ ಅಂತ ಊರಿಂದ ಬಂದೆ. ಇಲ್ಲೇನೋ ಮೆಣ್ಕ 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 ಅಂತ ಲೈಟ್ ಎಲ್ಲ ಬಿಟ್ಟಿದ್ರಲ್ಲ ಸೀರಿಯಲ್ ಸೆಟ್, ಯಾರೋ ಗಣಪತಿ ಕೂರ್ಸವ್ರೇನೋ ನೋಡ್ಕೊಂಡು ಬಿಡಮ್ಮ ಅಂತ ಬಂದೆ. ಇರೋ ನೋಡ್ಕೊ ಬಂದ್ಬಿಡ್ತೀನಿ ಇರೋ ಮಗ. ಎಲ್ ಕೂರ್ಸಿದ್ರ ಗಣಪತಿ? ಬರ್ರಿ, ಇದು ಗಣಪತಿ ಕೂರ್ಸೋ ಜಾಗ ಅಲ್ಲ ರೀ, ಇದು ಬೇರೆ ಜಾಗ. ಇದು ಮತ್ತೆ ಅದೇ ಇಷ್ಟೊಂದ್ ಲೈಟ್ ಹಾಕಿದ್ರೆ. ಇದು ಮಜಾ ಟಾಕೀಸ್, ಸ್ಟೇಜ್ ಸ್ಟೇಜ್. ಆಡ್ಸು ಮಗ, ಆಡ್ಸು. ಕೃಷ್ಣ ಚಂದ ಅನ್ನುವ ಯಾವ್ದಾರ ಒಂದ್ ನಾಟಕ ಆಡ್ಸು ಮಗ ನೋಡವ. ಅಪ್ಪ ಜವರಯ್ಯ, ಇದು ನಾಟಕದ ಕಂಪನಿ ಅಲ್ಲಪ್ಪ, ಟಾಕೀಸ್ ಕಣಯ್ಯ, ಇದು ಮಜಾ ಟಾಕೀಸ್. ಟಾಕೀಸ ಹಂಗಾರ ಬಿಡು ಮಗ, ಬಿಡು. ಮತ್ತೆ ಏನ್ ಬಿಡ್ಬೇಕು? ಬಿಡ, ಬರ್ದೆ ಬಿಡ, ಪಿಕ್ಚರ್ ಬಿಡ. ಯಾವ ಕಡೆ ಬಿಡ್ತಿ? ಈ ಕಡೆ ಬಿಟ್ಟಿಯ, ಈ ಕಡೆ ಬಿಟ್ಟಿಯ? ಅಪ್ಪ ಜವರಯ್ಯ, ಜವರಯ್ಯ, ಇದು ಪಿಕ್ಚರ್ ಬಿಡೋ ಟಾಕೀಸ್ ಅಲ್ಲಪ್ಪ, ಇದು ಬೇರೆ. ಇಲ್ಲಿ ನೋಡು, ಇಲ್ಲಿ ಗೆಸ್ಟ್ ಗಳನ್ನೆಲ್ಲ ಕರೆಸಿ ಮಾತಾಡಿಸಿ. ಯಾರ ಮಗ ಇವರು? ಇವತ್ತು ನಮ್ಮ ಮನೆಗ್ ಬಂದಿರೋ ಅತಿಥಿಗಳಪ್ಪ ಇವರು. ಅತಿಥಿಗಳ ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರವ? ಚೆನ್ನಾಗಿ. ನಾನು ಹೊಟ್ಟೆಕನ ಜವರ ಕಣವ. ಚೆನ್ನಾಗಿದ್ದೀರ? ನೋಡಿದ್ರೆ ಹಿಂಗ್ ಬೆಳ್ಗಿದಿರಲ್ಲ, ಏನ್ ತಿಂದಿರವ ಹೊಟ್ಟೆಗೆ? ಅಲ್ಲ, ನಾವು ಒಂದ್ ಕಡೆ ಕಪ್ಪು, ಒಂದ್ ಕಡೆ ಬೆಳ್ಳಗೆ ನೋಡಿ, ಇಲ್ಲೊಂದ್ ಕಲರ್, ಇಲ್ಲೊಂದ್ ಕಲರ್ ಇರ್ತೀವಿ. ಒಂದೇ ಸಮ ಎಲ್ಲ ಒಂದೇ ಕಲರ್ ಇದ್ರೆ ಏನ್ ತಿಂದರೆ? ಕೂದ್ಲು ನೋಡ್ ಮಗ, ಹೆಂಗೆ ರೇಷ್ಮೆ ಹುಳ ಇದ್ದಂಗೆ ಹೆಂಗ್ ಈಸ್ಕದ ನೋಡ್ ಮಗ. ನಮ್ ನೋಡಿಲಿ. ಅಯ್ಯೋ ಬಿಡಿ ಹೋಲಿ. ಸರಿ ಬಿಡು ಮಗ, ಅದ್ ಬಿಡು. ಇದು ಯಾರು ಇವ್ರು? ನಿಮ್ ನೆಂಟ್ರ? ನೆಂಟ್ರಲ್ಲಪ್ಪ, ಇವರು ಗೆಸ್ಟ್ ಅತಿಥಿಗಳು. ಇಲ್ಲಿ ಬಂದು ನಮ್ ಜೊತೆ ಕೂತ್ಕೊಂಡು ಮಾತಾಡ್ಕೊಂಡು ಅವ್ರ ಅನುಭವಗಳೆಲ್ಲ ಶೇರ್ ಮಾಡ್ಕೊಂಡು ಹೋಗ್ತಾರೆ. ಹಂಗ ಇಲ್ಲಿ ಬಂದು ಮಾತಾಡ್ಕೊಂಡು ಹೋಗೋದು. ಒಳ್ಳೇದ್ ಕಣವ, ಒಳ್ಳೇದು ಕಣವ. ಸರಿ ಕಣವ. ಅಲ್ಲಿ ಕೂತವನಲ್ಲ, ಅಕ್ಕಿ ಮುಟ್ಟ ಕೂತಾಗ ಅವನ್ಯಾರು? ಅದಾ ರೆಮೋ ಅಂತ. ರೆಮೋ ರೆಮೋ ಯಾವ ಮಗ? ಬಾಯಿಲಿ ಮಗ, ಬರ್ಲ ಇಲ್ಲಿ. ಹೆಂಗಿದಿ ಮಗ? ಚೆನ್ನಾಗಿದ್ದೀನಿ ತಾತ. ನಿಮ್ಮಪ್ಪ ನಿಮ್ಮವ್ವ ಚೆನ್ನಾಗೆ ತಿನ್ಸ್ ಬೆಳ್ಸವ್ರೆ ಬಿಡ್ಲಾ? ಸರಿ ತಾತ. ಮದ್ವೆಗಿದ್ಯಾ? ಆಗಿದ್ಯಾ? ಹೆಂಗೆ? ಹ್ಞೂ ಆಗಿದ್ದೀನಿ ತಾತ. ಆಗಿದ್ಯಾ? ಆಗಿಲ್ಲ ಅಂದ್ರೆ ನಿಂಗೊಂದು ಹೆಣ್ಣು ಹುಡುಕುವುದಾಗಿತ್ತು. ನಮ್ಮೂರ್ ಕಡೆ ಒಂದು ಒಳ್ಳೆ ಹೆಣ್ಣದೆ. ಅದು ಗಂಡ್ಸಲ್ಲ, ಹೆಂಗ್ಸು. ಹೆಂಗ್ಸು ಯಾಕೆ ಎಣ್ಣೆ ಹಾಕಿದ್ಯಾ? ಹೆಂಗ್ಸು? ಏನ್ಲ ಇದು? ಗಂಡು ಹುಡುಗರಿಗೆ ಕಟಿಂಗ್ ಮಾಡಿಸ್ಕೊಂಡ್ ಪ್ಯಾಂಟು ಶರ್ಟು ಕೂದ್ಲೆಲ್ಲ ಕತ್ತರ್ಸ್ಕೊಂಡು ಯಾವನ ನಿಂಗೆ ಬುದ್ಧಿ ಹೇಳ್ಕೊತಾನ? ನಿಂಗಾರು ಗೊತ್ತಾಗತ್ ಮಾಡ್ಬೋದು ನಿಂಗೆ? ಗಂಟೆ ಮುಂದೆ ಕುಂತಿದ್ಯಲ್ಲ ಮೈಕೈ ಹಿಡ್ಕೊಂಡು ಹೋಗ ಹೋಗೋ, ಚೀರೆ ಹೊಡ್ಕೊಂಡು ಇಷ್ಟಾಗಲ ಹಣೆ ಬಟ್ಟೆ ಇಟ್ಕೊಂಡು ಹೋಗ್ಬಿಟ್ಟವಿ. ಇದು ಫ್ಯಾಷನ್. ನಿನ್ ಮಕ್ಕಳ ಫ್ಯಾಷನ್ ಹೇಳ್ತೀನಿ ನೋಡ್ತಾರೆ. ಹಾಗೆ ಫ್ಯಾಷನ್ ಅಂತ ಫ್ಯಾಷನ್ ಅಲ್ಲೋಡು, ಅಲ್ಲೋಡು. ಚೀರ ಉಟ್ಕೊಂಡು ಕೂದ್ಲು ಹೆಂಗ್ ಹಾಕೊಂಡು ಹಣೆ ಬಟ್ಟೆ ಹಾಕೊಂಡು ಎಷ್ಟು ಲಕ್ಷಣ ಹಾಕ್ಬಂತಾರ ನೋಡು. ಏನ್ ಬಂದದ್ ನಿಂಗ್ ಮುದೇವಿ? ನಿಮ್ಮ ಅಪ್ಪ ನಿಂಗೇನು ಬುದ್ಧಿ ಹೇಳ್ಕೊಳಕ್ಕಿಲ್ವ ನಿನ್ಗೆ? ಫ್ಯಾಷನ್ ಇದು. ನಿನ್ ಫ್ಯಾಷನ್ ಮಕ್ಕ. ಏನ್ ಫ್ಯಾಷನ್ ಏನೋ ನೋಡ್ರವ, ನೀವು ಮಾತ್ರ ಇವಳ ಜೊತೆ ಸೇರಕೋಬೇಡಿ ಆಯ್ತಾ? ಆಮೇಲೆ ಇವಳ ತರ ಪ್ಯಾಂಟು ಶರ್ಟ್ ಎಲ್ಲ ಹಾಕೊಂಡ್ ಬರಕ್ಕೂ ಹೋಗ್ಬೇಡಿ. ಮರ್ಯಾದೆಯಿಂದ ಸೀರೆ ಉಟ್ಕೊಂಡ್ ಬರೋದ ಕಲೀರಿ. ಅದು ಹುಡುಗ ಕಮಲ್ ಅಂತ, ಅದವ್ರ ಅಪ್ಪ. ಅಪ್ಪ ಮಕ್ಳ ನೀವು? ನಿಮ್ ಜನ್ಮಕ್ಕೆ ಏನ್ ಗೊತ್ತಿರ ನಿಮ್ಗೆ? ಇವೆಂಟ್ ನೋಡಿದ್ರೆ ಗಂಡು ಸುತ್ತರ ಕೂದ್ಲು ಕತ್ತರಿಸ್ಕೊಂಬಂದದೆ. ಇವರು ಹುಡುಗರಂತ ಕೂದ್ಲು ಬಿಟ್ಕೊಂಡ್ ಬಂದವ್ರೆ. ತಾತ ಏನ್ ಅವನು ಬೈತಾ ಇದೀರಾ? ಫಸ್ಟ್ ನಿಮ್ ಕೂದಲು ಕಟ್ ಮಾಡಿಸ್ಕೊಳ್ಳಿ. ನೀವೇನ್ ಹೆಣ್ಮಕ್ಳ ತರ ಬಿಟ್ಟಿರೋದು? ನಮ್ದು ಹಿಂಗ್ಯಾಕಲ್ಲ ಅಲ್ಲಿ ಕಡೆ ಹಿಂಗೆ ನಿನ್ ಹಂಗೆ ಇಷ್ಟು ಉದ್ದ ಕಟ್ ಮಾಡ್ಸ್ಕೊಂಡ್ ಬರ್ತಾರ ಬಾ. ಇಷ್ಟಿಷ್ಟ ಅದ್ ಸರಿಕಲ್ಲ, ಅವ್ರಿಗೇನೋ ಕೂದ್ಲದೆ, ಇವ್ರು ಕೂದ್ಲಿಲ್ಲ. ಇವಯ್ಯ ಏನು ಇಲ್ವಾ? ಹಾಕಿ ಬಿಟ್ಟಿದ್ಯಾ ಅಲ್ಲೂ? ಸರಿ ಆಯ್ತು ಬಿಡು. ಸರಿ ಕಣ್ಮಗ, ಇಷ್ಟು ಉದ್ದ ಕೂರ್ಸಿದ್ಯಲ್ಲ, ಏನ್ ಮಾಡ್ಯಾರ ಇವ್ರು? ಇವ್ರು ನಮ್ಮ ಮಜಾ ಟಾಕೀಸ್ ಬ್ಯಾಂಡ್ ಸೆಟ್
ಬ್ಯಾಂಡ್ ಬಡಿಯವ್ರ ಹಂಗ ಹೇಳೋ ಮತ್ತೆ ಬ್ಯಾಂಡ್ ಸೆಟ್ ಬೇರೆ ಏ ನಮ್ಮ ಊರ್ ಕಡೆ ಸಾವಿಗೆ ಹೋದಾಗ ಹೇಳ್ ಕಳಿಸ್ತೀನಿ ಬಂದು ಬಡಿರಲ್ಲ ಮಗ ಮನೆ ನಮ್ ಸೆಂಚುರಿ ಗಡ ತಿರ್ಕೊಂಡ್ನಲ್ಲ ಅವಾಗ ಗೊತ್ತಿದ್ರೆ ನಾನೇ ಬೆಂಗಳೂರಿಂದ ಕರ್ಸಿದ ನಿಮ್ನೆ ಕರ್ಸಿದ ಎಲ್ಲ ಬಡಿ ಮಗ ಬರ್ತದ ಸಾಂಗು ಸಾವಿಗೆ ಸಾವು ದೊಡ್ಡಕ್ ಬರಕ್ಕಿಲ್ವಾ ತಾತ ನಿನ್ ಸಾವಕ್ ಬಂದ್ ಹೊಡಿತೀವಿ. ಹಿಂಗ್ ಮಾತಾಡ್ತಿದೆ ಬುದ್ಧಿ ಕಲ್ಸಿಲ್ ಬಂದಿದ್ ನಿಮ್ಮ ಅಪ್ಪ ಅಮ್ಮ ಅಲ್ಲ ರೀ ಪ್ಯಾಂಟು ಸೆಟ್ ಹಾಕೊಂಡ್ ಕೂತಾಳೆ ಸಾವು ಬೇಡ ಮದ್ವೆ ಬಂದು ಹೊಡಿತಾರೆ ಬ್ಯಾಂಡ್ ಸೆಟ್. ಮಗ ಅಲ್ಲಿ ಯಾಕೆ ಅಷ್ಟು ಅಪ್ಪ ಲೈಟ್ ಹಾಕಿದೆ ಕಣ್ಣಿಗೆ ಚುತ್ತದೆ ಕರೆಂಟ್ ಬಿಲ್ ಜಾಸ್ತಿ ಬರಲ್ವ ಆಫ್ ಮಾಡು ಅದೇನ್ ಗುಂಡ್ಗದಲ್ಲ ಲೈಟ್ ಆಫ್ ಮಾಡೋದು ಕಣ್ಣಿಗೆ ಚುಚ್ಚುತ್ತದೆ ಆಫ್ ಮಾಡು ಅದ್ ಲೈಟ್ ಅಲ್ಲ ಕಣಯ್ಯ, ಮನುಷ್ಯ ಅವರು ಇಂದ್ರಜಿತ್ ಲಂಕೇಶ್ ಅಂತ. ನಮಸ್ಕಾರ ಸ್ವಾಮಿ. ಅದ್ ಸರಿ ಅದ್ಯಾಕ ಅವ್ರು ನಿಮ್ ಕಡೆಯವ್ರ ಅಲ್ವಾ? ನಮ್ ಕಡೆ ಅವ್ರೆ, ನಿಮ್ ಜೊತೆ ಅವ್ರಿಯಾ? ಇವ್ರನ್ನೆಲ್ಲ ಮತ್ತೆ ಇಲ್ಲಿ ಕೂರ್ಚ ಅದ್ಯಾಕ್ ಪಾಪ 5-4 ಕೂರ್ಸಿದೆ ಬಾ ಮಗ ಎದ್ದು ಒಂದ್ ಮಾತು ಜವರಯ್ಯ ಹಂಗಲ್ಲಪ್ಪ, ಹಂಗಲ್ಲ ಅದು. ಅವರು ಅಲ್ಲಿ ಕೂತ್ಕೊಂಡು ಇಲ್ಲಿ ನೋಡಿ ಮಾತಾಡೋದು, ಅದಕ್ಕೊಂದು ನೋಡಿ ಎಷ್ಟು ದೊಡ್ಡ ಚೇರ್ ಹಾಕಿ ಕೂರ್ಸಿದೀವಿ. ಬಂದಿದ್ದೇನೆ ಕೇಳು. ಸರಿ ಸರಿ ಕೊಂಡ್ರವ ನೀವು ಪಿಕ್ಚರ್ ಮಾಡಿರಿ ಅಲ್ಲ, ಎಲ್ಲೋಗ್ ಮಾಡಿರಿ ಪಿಕ್ಚರ? ಎಲ್ಲೋಗ್ ಮಾಡೋದು? ಪಿಕ್ಚರ್ ಎಲ್ಲಿ ಮಾಡೋರು ಅಂತ ಬೇರೆ ಬೇರೆ ಕಡೆ ಶೂಟಿಂಗ್ ಲೊಕೇಶನ್ ಇರುತ್ತೆ. ಕಾಸು ಕೊಡಲ್ವಾ? ಅದಕ್ಕೆ ಬೇರೆ ಇನ್ನೊಂದ್ ಹೆಸರೇ ಪೇಮೆಂಟ್ ಅಂತ. ಅದು ಕಾಸಲ್ವಾ? ಅದು ಕಾಸೆ. ಪೇಮೆಂಟು ಕಾಸೆ, ಕಾಸಂದ್ರು ಕಾಸೆ, ಕೂಲಿ ಅಂದ್ರು ಕಾಸೆ. ಅದೇನ್ ಸಿಟಿ ಹೋಗ್ಕೊಂಡು ಹೋಗೋದು ಎರಡಲ್ಡು ಮಾತ್ಕೊಂಡು ಒಂದಕ್ಕೆ ಮಾಡಿಕೊಂಡು ಕೂತಿದ್ದೀರಿ. ಅಪ್ಪ ಇವೆಲ್ಲ ಕತೆ ಎಲ್ಲ ಬಿಟ್ಟಾಕ್ಬಿಡಿ, ನಾವು ಪ್ರೋಗ್ರಾಮ್ ನಡೆಸ್ಬೇಕು. ಬಂದಿದ್ದು ತುಂಬಾ ಸಂತೋಷ ಆಯ್ತು, ಹೋಗ್ ಬನ್ನಿ. ಯಾವ ಪ್ರೋಗ್ರಾಮ್? ಟಿವಿಲ್ ಬರೋ ಪ್ರೋಗ್ರಾಮು ಮಜಾ ಟಾಕೀಸು. ಟಿವಿಲ್ ಬರ್ತದ? ಒಂದ್ ನಿಮಿಷ ಇರು ಮಗ. ಸತೀಶ ಎಲ್ಲಿದ್ಯಾ? ಕೊಟ್ಟಿಗೆಲಿದ್ಯಾ? ಒಂದ್ ಕೆಲಸ ಮಾಡು, ಕೊಟ್ಟಿಗೆಯಿಂದ ಹಾಲಕ್ ಬಾ. ಟಿವಿ ಅನ್ಮ ಟಿವಿ ಯಾವ್ದ್ರಲ್ಲಿ ಬರ್ತದ ಮಗ? ಕಲರ್ಸ್ ಕನ್ನಡ. ಕಲರ್ಸ್ ಅಂತ ಕಲರ್ಸ್ ಕನ್ನಡ ಅಂತ ಹಾಕೋ. ಅತ್ತ ನೋಡು ಕಂತವನ ಬತ್ತೀನಿ, ನೋಡ್ಲ ಕಂತವನ ಕಾಣ್ತಿಲ್ಲ. ಇದು ಹೀರೋಯಿನ್ಗಳು ಪ್ಯಾಕ ಕೂತೀವಿ ನೋಡು. ಜವರಯ್ಯ ಅದ್ ಇವಾಗ ಹಿಂಗೆ ಕ್ರಿಕೆಟ್ ಮ್ಯಾಚ್ ಲೈವ್ ತೋರ್ಸೋಕೆ ಪ್ರೋಗ್ರಾಮ್ ಎಲ್ಲ ಮುಗಿದ್ಮೇಲೆ ಬರೋದದು. ಇರೋ ಆಮೇಲೆ ಬರ್ತದಂತಿರು, ಅಲ್ಲೇ ಕೂತಿರು ಬರ್ತದಂತೆ. ತಾತ ಇದೇ ಫೋನ್ ಓಲಿ ಬಿಡ ಅಂತೂ ನಿಮ್ ಮನೆಗ್ ಬಂದ್ ಬಾಳ ಖುಷಿ ಆಯ್ತು ಕಣ. ಬತ್ತೀನಿ ಕಣ. ಓಕೆ ಬತ್ತೀನಿ ಬರೋಣ. ಬನ್ನಿ. ಸರಿ ಕಣಪ್ಪ, ಬತ್ತೀನಿ ಕಣ್ರ, ಬನ್ನಿ. ಬತ್ತೀನಿ. ಲೈಟ್ ಆಫ್ ಮಾಡಿ ಫಸ್ಟ್. ಬತ್ತೀನಿ ಕಣ್ರಪ್ಪ, ಬರೋಣ. ಬತ್ತೀನಿ. ಜವರಾಯನ್ ತಡ್ಕೊಂಡಿದ್ ಯಾಕೆ ಹೇಳಿ? ಯಾಕೆ? ಅವ್ರ ಮೊಮ್ಮಗಳು ಜೆರಾಕ್ಸ್ ಶಾಪ್ ಇದೆ ಅದಕ್ಕೆ. ನೀವಿಬ್ರು ಹಲವಾರು ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆ ಎಲ್ಲ ಸಿನಿಮಾಗಳು ಮಾಡಿದಿರ ಅಲ್ಲ, ಬಟ್ ಅಂಬಿ ಅಣ್ಣನ ಜೊತೆ ಇದ್ದಂತ ಒಂದು ಎಕ್ಸ್ಪೀರಿಯನ್ಸ್, ಯಾಕಂದ್ರೆ ನೀವು ಹಲವಾರು ಸಿನಿಮಾಗಳು ಮಾಡಿದಿರ. ಅವರು ನಿಮ್ಗೆ ರೇಗಿಸ್ತಾ ಇದ್ದಿದ್ದು ಅಥವಾ ಚುಡಾಯಿಸ್ತಾ ಇದ್ದಿದ್ದು, ಬಿಕಾಸ್ ಈಸ್ ಅ ಪರ್ಸನ್ ವಿತ್ ಸೋ ಮಚ್ ಆಫ್ ಲೈಫ್. ಯಾವಾಗ್ಲೂ ಅಷ್ಟೇ, ನಾನು ಅವ್ರನ್ನ ಮೀಟ್ ಮಾಡಿದಾಗಲೆಲ್ಲ ಅವ್ರು ಯಾವಾಗಲೂ ಸಜ್ಜನ್ ಬರ ಇಲ್ಲಿ, ಸಜ್ಜನ್ ಅಲ್ಲ ಅಣ್ಣ ಸುಜ್ಜನ್, ನಾನು ಹಂಗೆ ಕರೆಯೋದು ಏನೀಗ ಬರಲಿ ಅನ್ನೋರು. ಬಟ್ ಅವ್ರ ಇದ್ರೆ ಒಂಥರ ಮಜಾ. ಬಟ್ ನೀವು ಅವ್ರ ಜೊತೆ ಅರ್ಥ ಆಯ್ತಲ್ಲ ಮಿಸ್ಟರ್ ಲೋಕೇಶ್, ಸಜ್ಜನ ವ್ಯಕ್ತಿ ಅಂತ ಅಲ್ವಾ? ಅವ್ರಿಗೆ ಗೊತ್ತಿತ್ತು ನೋಡಿ, ಸಜ್ಜನ ವ್ಯಕ್ತಿ. ಅವ್ರ ಜೊತೆ ಇದ್ದಂತ ಎಕ್ಸ್ಪೀರಿಯನ್ಸ್ ಹೇಳಿ. ಅವ್ರ ಜೊತೆ ನಾನು ಸುಮಾರು ಪಿಕ್ಚರ್ಗಳು ಮಾಡಿದ್ದೇನೆ, ತುಂಬಾ ಹಿಟ್ ಪಿಕ್ಚರ್ಗಳೆಲ್ಲ ಅಂಡ್ ಬಂದಿದೆ. ಹಿಟ್ ಜೋಡಿ ನಿಮ್ಗೆ ತುಂಬಾ ಚೆನ್ನಾಗಿದೆ ಅವ್ರದ್ದು. ಸೆಟ್ಟಿಲ್ ಹೇಗೆ ಅವ್ರು ಬಿಹೇವ್ ಮಾಡ್ತಿರೋದ್ರ ಬಗ್ಗೆ ಹೇಳ್ತೀನಿ. ಒಂದು ಪ್ರೀತಿ ಅನ್ನೋ ಪಿಕ್ಚರ್ ಮಾಡಿದ್ವಿ. ಅವ್ರದ್ದು ನೇಚರ್ ಹೇಗೆ ಅಂದ್ರೆ, ಯಾವ್ದಾದ್ರು ಒಂದು ಪ್ಲೇನೋ ಏನಾದ್ರು ಒಂದು ಕೊಚ್ಚೆಯಲ್ಲಿ ಬೀಳೋ ಸೀನ್ ಆಗ್ಲಿ, ಕಲರ್ಸ್ ಹಾಕೋದಾಗ್ಲಿ, ಈ ತರ ಏನೇ ಸೀನ್ಸ್ ಇದ್ರೂನು ಅವ್ರಿಗೆ ಹಾಕ್ತಿದ್ರೆ ಇವರೆಲ್ಲ ಯಾಕೆ ಬ್ಯಾಕ್ ಗ್ರೌಂಡ್ ಪೀಪಲ್ ಎಲ್ಲ ಯಾಕೆ ಸುಮ್ನೆ ಇರ್ಬೇಕು ಅಂದ್ಬಿಟ್ಟು ಸೀನ್ ಆಗೋವರ್ಗು ಕಾಯೋರು. ಆಮೇಲೆ ಆ ಸೀನ್ ಆಗಿದ ತಕ್ಷಣ ಹೋಗಿ ಅವ್ರಿಗೆಲ್ಲ ಕಲ್ಲರ್ ಹಾಕೋದು, ಅವ್ರನ್ನ ಎತ್ಕೊಂಡ್ ಬಂದು ಕೊಚ್ಚೆಯಲ್ಲಿ ಬೀಳ್ಸೋದು, ಈ ತರ ಒಂದು ನೇಚರ್ ಪ್ರತಿ ಸಿನಿಮಾದಲ್ಲಿ ಹಿಂಗೆ ಬಡೋರು. ನಮ್ಗೆ ಪ್ರೀತಿ ಚಿತ್ರದಲ್ಲಿ ಕಲ್ಲರ್ ಹಾಕೋ ಸೀನ್ ನಮ್ದು ಲಾಸ್ಟ್ ಅಲ್ಲಿ ಪಿಚ್ಕಾರಿ ಹಾಕ್ತಾರಲ್ಲ, ಸಾಂಗ್ ಎಲ್ಲ ಮುಗಿತು, ಎಲ್ಲ ಆಯ್ತು. ನಂಗೆ ಗೊತ್ತಾಗೋಗಿತ್ತು, ಅಯ್ಯೋ ನಂಗೆ ಡೆಫಿನೆಟ್ ಆಗಿ ಆಗ್ತಾರೆ ಅಂತ. ಅವ್ರು ಹಾಕೋಕ್ ಮುಂಚೆನೆ ನಾನು ಹೋಗಿ ರೂಮಲ್ಲಿ ಹೋಗಿ ಬಚ್ಚಿಟ್ಕೊಂಡ್ ಬಿಟ್ಟಿದ್ದೆ. ಅವಾಗ ಅಲ್ಲಿ ಹುಡ್ಕೊಂಡ್ ಬಂದ್ರು ಅವ್ರು, ಹುಡ್ಕೊಂಡ್ ಬಂದ್ ಕೊನೆಗೆ ಹಾಕೋರ್ಗೂ ಬಿಡ್ಲಿಲ್ಲ ಅವರು. ಈ ತರ ಒಂದು ತುಂಬಾ ಜೋವಿಯಲ್ಲಾಗಿ ಇರ್ತಿದ್ರು ಅವರು ಸ್ಪಾಟ್ ಅಲ್ಲಿ. ನಿಮ್ಮ ಎಕ್ಸ್ಪೀರಿಯನ್ಸ್? ಫಾರ್ ಮೀ ಅಂಬರೀಶ್ ವಾಸ್ ಮೋರ್ ಲೈಕ್ ಅ ಬಿಗ್ ಬ್ರದರ್ ತರ. ಇಂಡಸ್ಟ್ರಿ ಎಲ್ರಿಗೂ ಅವ್ರ ಒಂಥರ ಬಿಗ್ ಬ್ರದರ್. ಅಂಡ್ ಎಲ್ರ ಬಗ್ಗೆ ಜೋಕ್ ಮಾಡೋದ್ ಬೇರೆ ವಿಷಯ, ಬಟ್ ಅವ್ರ ಜೋಕ್ ಮೇಲೆ ನಗ್ತಾ ಇದ್ರು. ಅವ್ರ ಮೇಲೆ ಜೋಕ್ ಮಾಡ್ಕೊಳ್ಳೋರು ಕೂಡ. ಐ ಮೀನ್ ದಟ್ಸ್ ದೊಡ್ಡತನ. ಮೆನಿ ಆಫ್ ದಮ್ ಅವರು
ತಮ್ಮ ಮೇಲೆ ಜೋಕ್ ಮಾಡಕ್ ಆಗಲ್ಲ, ಅವ್ರ ಮೇಲೆ ತುಂಬಾ ಜೋಕ್ ಮಾಡ್ತಾ ಇದ್ರು. ಮೇಕಪ್ ವಿಚಾರದಲ್ಲಿ ನಿಮ್ಮನ್ನ ರೇಗಿಸ್ತಾ ಇದ್ರು. ಮೇಕಪ್ ವಿಚಾರದಲ್ಲ, ಆಕ್ಚುಲಿ ನಾವು ಒಂದ್ ಸಾಂಗ್ ಮಾಡಿದ್ವಿ, ಮಣ್ಣಿನ ದೋಣಿ ಅಂತ ಅನ್ಬಿಟ್ಟು ಒಂದ್ ಸಾಂಗ್ ಇತ್ತು, ಮಳೆ ಸಾಂಗ್ ಇತ್ತು. ಸೊ ಅವಾಗ ಏನಾಯ್ತು ಅಂದ್ರೆ ನಮ್ ಮಳೆ ಸೀನ್ ಇರ್ಬೇಕಾದ್ರೆ ಎಲ್ಲ ಮೇಕಪ್ ಎಲ್ಲ ಇದ್ರೂನು ಇಲ್ದಿರೋ ತರ ಹೋಗುತ್ತೆ. ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ 3 ದಿನ ಕಂಟಿನ್ಯೂಸ್ ಒದ್ದೆ ಮಾಡ್ತೀವಿ. ಒಂದ್ ಪರ್ಟಿಕ್ಯುಲರ್ ಶಾರ್ಟ್ ಇತ್ತು, ಐ ಮೀನ್ ನಂದು ಬ್ಲೌಸ್ ಮತ್ತೆ ಸೀರೆ ಕೆಳಗಡೆಯಿಂದ, ಸೊ ಹೊಟ್ಟೆ ಕೈ ಎಲ್ಲ ಕ್ಲಿಯರ್ ಆಗಿ, ನಿಮ್ಗೆ ಗೊತ್ತಲ್ಲ ಮಳೆ ಸೀನ್ ಹೇಗಿರತ್ತೆ ಅಂತ. ಅವಾಗ ಒಂದ್ ಶಾರ್ಟ್ ಅಲ್ಲಿ ಅವರು ನನ್ನ ಹೊಟ್ಟೆ ಮೇಲೆ ಹಿಂಗ್ ಕೈ ಇಡ್ಬೇಕು. ಸೊ ಅವ್ರ ಕೈ ಹಿಂಗ್ ಶಾರ್ಟ್ ರೆಡಿ ಅಂತ ಕೈ ಇಟ್ಟಿದ ತಕ್ಷಣ ಏಯ್ ನಿಲ್ಸು ಮಗಳೇ ಅಂತಂದ್ರು. ಯಾಕಂದ್ರೆ ಏನು ಅವಳು ಹೊಟ್ಟೆ ನೋಡ ಅಷ್ಟು ಬೆಳ್ಳಗಿದೆ, ನನ್ ಕೈ ನೋಡಿದ್ರೆ ಬ್ಲಾಕ್ ಅಂಡ್ ವೈಟ್ ತರ ಇದೆ. ತಗೊಂಡ್ ಬರೋ ಮೇಕಪ್ ಇದೇನೋ, ಬಿಕಾಸ್ ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ, ಒಳ್ಳೆ ಬ್ಲಾಕ್ ಅಂಡ್ ವೈಟ್ ಸಿನಿಮಾ ತರ ಇದೆ, ತಗೊಂಡ್ ಬರೋ ಅಂತ ಅಂದ್ಬಿಟ್ಟು ಅವ್ರ ಕೈಗೆ ಮೇಕಪ್ ಹಾಕಿ ಆಮೇಲೆ ಶಾರ್ಟ್ ತೆಗೆದು. ಅವ್ರು ಡಯಟ್ ಮಾಡೋದು ನೋಡ್ಬೇಕು. ನಿಮ್ಗೆ ಗೊತ್ತಿರೋ ಪ್ರಕಾರ ವೆರಿ ಸ್ಲಿಮ್ ಡಯಟ್ ಮಾಡ್ತಾ ಇದ್ವಿ, ಯಾವಾಗ್ಲೂ ಫ್ರೂಟ್ಸ್ ತಿಂತಾ ಇದ್ವಿ, ಬೆಳಗ್ಗೆ ಸಂಜೆವರೆಗೂ ಶೂಟಿಂಗ್ ಇದ್ರು ಇಲ್ದಿದ್ರು ಬರೀ ಹಣ್ಣುಗಳೇ ತಿಂತಾ ಇದ್ವಿ. ಸೊ ಅವ್ರು ನಮ್ಮ ಅಮ್ಮನ್ ರೇಗಿಸ್ತಾ ಇದ್ರು, ಅಮ್ಮ ಹಾರೋಗ್ತಾಳೆ ಹುಡುಗಿ ಹಿಂಗ್ ಮಾಡಿದ್ರೆ, ಏನಾದ್ರು ತಿನ್ನಕ್ ಕೊಡಿ ಅಂತ ಅನ್ಬಿಟ್ಟು. ಸೊ ಅವ್ರು ಸ್ವಲ್ಪ ಸ್ಟೌಟ್ ಆಗಿದ್ರಲ್ವಾ, ಸೊ ನಾಳೆಯಿಂದ ನಾನು ಡಯಟ್ ಕೊಡೋ, ನಾಳೆಯಿಂದ ಫ್ರೂಟ್ಸ್ ನನ್ ತರಬೇಕು ಅಂತ ಅವ್ರು ಇನ್ಸ್ಟ್ರಕ್ಷನ್ ಕೊಟ್ರು. ಸೊ ನೆಕ್ಸ್ಟ್ ಡೇ ಆಸ್ ಯೂಶುವಲ್ ಊಟ ತರೋ ಬದಲು ಅವರು ಫ್ರೂಟ್ಸ್ ತಂದ್ರು. ಅವ್ರಿಗೆ ದೊಡ್ಡ ತಟ್ಟೆ ಅಲ್ಲಿ ತಿನ್ನೋ ಅಭ್ಯಾಸ. ಸೊ ನಾವು ಕಾಯ್ತಾ ಇದೀವಿ ಅವ್ರು ಡಯಟ್ ಮಾಡ್ತಾರೆ ಅಂತಂದ್ರೆ, ಎದ್ದು ಬಿದ್ದು ನಕ್ಕಿದೀವಿ ನಾವು ಅವ್ರು ನೋಡ್ಬಿಟ್ಟು. ಯಾಕಂದ್ರೆ ಆ ದೊಡ್ಡ ತಟ್ಟೆಯಲ್ಲಿ ನಾವು ಜನರಲಿ ಒಂದ್ ಬಾಳೆಹಣ್ಣು, ಒಂದು ಅರ್ಧ ಆಪಲ್, ಈ ತರ ಫ್ರೂಟ್ಸ್ ಮಿಕ್ಸ್ ಮಾಡಿದ್ದೀನಿ. ಒಂದಿಷ್ಟು ಬಾಳೆಹಣ್ಣು, ಒಂದಿಷ್ಟು ಆಪಲ್, ಒಂದಿಷ್ಟು ದ್ರಾಕ್ಷಿ, ಅದು ಫುಲ್ ಅಷ್ಟಿತ್ತು. ಅಂದ್ರೆ ನೀವೊಂದ್ ತಿಂಗಳು ತಿನ್ನಷ್ಟು ಫ್ರೂಟ್ಸ್ ತಂದಿಟ್ರು. ಹೇಳೋದಕ್ಕೆ ಇದು ನನ್ನ ಡಯಟ್. ಸೊ ಆತರ ಹಿ ಮೇಕ್ಸ್ ಜೋಕ್ ಆಫ್ ಹಿಮ್ಸೆಲ್ಫ್. ಅವ್ರ ಬಗ್ಗೆನೇ ಸುಮಾರು ಜೋಕ್. ವಂಡರ್ಫುಲ್ ಪರ್ಸನ್. ಅವರ ಒಂದು ಪ್ರತಿಯೊಂದು ಸಿಚುವೇಶನ್ ಜ್ಞಾಪಿಸ್ಕೊಂಡಾಗ್ಲೂ ಅವ್ರನ್ನ ಜಾಸ್ತಿ ಮಿಸ್ ಮಾಡ್ಕೋತೀವಿ, ಬಿಕಾಸ್ ಹಿ ವಾಸ್ ಅ ಪರ್ಸನ್ ವಿತ್ ಲಾಟ್ ಆಫ್ ಲೈಫ್ ಅಂಡ್ ಆಫ್ ಕೋರ್ಸ್ ಆಸ್ ಯು ಸೆಡ್ ಹಿ ವಾಸ್ ಬಿಗ್ ಬ್ರದರ್ ಟು ದ ಹೋಲ್ ಇಂಡಸ್ಟ್ರಿ. ಬಟ್ ಅವ್ರ ಮೆಮೊರೀಸ್ ಯಾವಾಗಲೂ ನಮ್ಮ ಜೊತೆ ಇರುತ್ತೆ. ಅಫ್ಕೋರ್ಸ್ ನಮ್ಗೆ ಗೊತ್ತಿರೋ ಹಾಗೆ ಇವರಿಬ್ರು ಸಿನಿಮಾಗಳಲ್ಲಿ ಅದ್ಭುತವಾದಂತಹ ಡ್ಯಾನ್ಸ್ ಗಳನ್ನ ಮಾಡಿದ್ದಾರೆ. ಆದ್ರೆ ಭವ್ಯ ಅವರು 3 ಕಾಲಘಟ್ಟದ ಡ್ಯಾನ್ಸ್ ಸ್ಟೈಲ್ ಅನ್ನ ತುಂಬಾ ಚೆನ್ನಾಗಿ ಮಾಡ್ತೀರಾ ಅಂತ ನಾವು ಕೇಳ್ಪಟ್ಟಿದೀವಿ. ನಿಮಗೆ ನೀವು ಇಂಡಸ್ಟ್ರಿಗೆ ಬರೋಕ್ ಮುಂಚೆ ಯಾವ ಕಾಲಘಟ್ಟದ್ದು, ಅಂದ್ರೆ ಬಿಫೋರ್ ನೀವು ಇಂಡಸ್ಟ್ರಿಗೆ ಬಂದಿದ್ದು ಅಥವಾ ಹೆಂಗದು? ಅದೇ ಬ್ಲಾಕ್ ಅಂಡ್ ವೈಟ್, ರೆಟ್ರೋ ಅಂಡ್ ಇವಾಗಿಂದು. ಹಾ ಓಕೆ, ನಮ್ ನೋಡ್ಬೇಕು. ಕಮಾನ್ ಕ್ಲಬ್ಸ್. ಅಂಬಿ ಅಣ್ಣನ ಬಗ್ಗೆ ಮಾತಾಡಿದ್ವಿ. ಶಂಕರಣ್ಣನ ಜೊತೆನೂ ನೀವಿಬ್ರು ಮಾಡಿದೀರಾ. ಶಂಕರಣ್ಣನ ಜೊತೆ ಇದ್ದಂತ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತಮ್ಮ? ಶಂಕರ್ ಅವ್ರ ಜೊತೆ ಸುಮಾರು ಒಂದು 15 ಪಿಕ್ಚರ್ಗಳು ಮಾಡಿದ್ದೀನಿ. 15? ನಮ್ಮ ಅವ್ರ ಬೇರೆ ಅಂದ್ರೆ ಸೂಪರ್ ಹಿಟ್ ಆಗಿತ್ತು. ಸಾಂಗ್ಲಿಯ ನವನ್ನು, ಸೆಕೆಂಡ್, ಈ ತರ ಬಹಳಷ್ಟು ಪಿಕ್ಚರ್ ಮಾಡಿದ್ದೀನಿ. ಅವರು ನಾನು ಪಾಟೇಲಿ ನೋಡಿದ್ದ ಅವ್ರನ್ನ. ಈಸ್ ಒಂದು ಹೀರೋ ಆಗಿ ತುಂಬಾ ಪೋಸ್ಟ್ ತೋರಿಸಿರ್ಲಿಲ್ಲ, ಹೀಗೋ ಪ್ರಾಬ್ಲಮ್ ಇರ್ಲಿಲ್ಲ ಅವ್ರಿಗೆ. ಸೆಟ್ಗೆ ಬಂದ ತಕ್ಷಣ ಒಂದು ಟ್ಯಾಲಿಯಿಂದ ಇಡೋದಾಗ್ಲಿ, ಲೈಟ್ ಬಾಯ್ಸ್ ಇಂದ ಅವ್ರ ಕೆಲಸ ಮಾಡೋದ್ರಿಂದ ಆಗ್ಲಿ, ಎಲ್ಲದಲ್ಲೂ ಸ್ಕ್ರಿಪ್ಟ್ ಕೆಲಸದಿಂದ ಆಗ್ಲಿ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಹೀಗೆ ಎಲ್ಲದಲ್ಲೂ ತುಂಬಾ ಇನ್ವಾಲ್ವ್ ಆಗೋರು ಅವರು. ಸ್ವತಃ ಅವರೇ ಟೆಕ್ನಿಷಿಯನ್ ಆಗಿ ಇನ್ವಾಲ್ವ್ ಆಗೋರು ಅವರು.
ಒಂದು ಸೀನ್ ಒಂದು ಅವರು 2 hours ಮಾಡೋದಿದ್ರೆ ಇವರು 1 hour ಅಲ್ಲಿ ಮುಗಿಸ್ಬಿಟ್ಟು ಕಳಿಸ್ಬಿಡೋರು ನಮ್ಮನ್ನ. ನಮ್ಗೆ ಅದೇ ಖುಷಿ ಆಗ್ತಿತ್ತು ಸ್ಪಾಟ್. ಅಷ್ಟು ಫಾಸ್ಟ್ ಇರ್ತಿದ್ರು, ಎಲ್ಲಾ ವಿಷಯದಲ್ಲೂ ಹಾಗೆ ಇರ್ತಿದ್ರು. ಅವರು ವರ್ಕ್ ಮಾಡೋ ವಿಧಾನ ಅವ್ರಿಗೆ 24 ಗಂಟೆನೂ ಸಾಲ್ತಾ ಇರ್ಲಿಲ್ವೇನೋ ಅನ್ನೋ ರೀತಿಯಲ್ಲಿ ಅವರು ಡೇ ಅಂಡ್ ನೈಟ್ ವರ್ಕ್ ಮಾಡ್ತಿದ್ರು. ಆಮೇಲೆ ತುಂಬಾ ಸಿಂಪಲ್ ಆಗಿರ್ತಿದ್ರು. ಯಾವುದೇ ಒಂದು ಅವ್ರಿಗೆ ಜಂಬ ಇರ್ತಿಲ್ಲ. ಒಂದು ಸ್ಪಾಟ್ ಬಾಯ್ ಅವ್ರಿಗೆ ಇರ್ತಾರಲ್ಲ, ಹೀರೋ ಹೀರೋಯಿನ್ಗೆ 5-6 ಜನ ಇರ್ತಾರೆ, ಟಚ್ ಅಪ್ ಕೊಡೋರು, ಕಾಸ್ಟ್ಯೂಮ್ ಕೊಡೋರು, ಚೊಪ್ಲಿ ಹಾಕೋರು, ಹಾಗೆಲ್ಲ ಅವ್ರು ಯಾರನ್ನೂ ಇಟ್ಕೊಂಡೇ ಇರ್ಲಿಲ್ಲ. ಸ್ವತಃ ಅವ್ರ ಕೆಲಸನ ಅವರೇ ಮಾಡ್ಕೊಳ್ತಾ ಇದ್ರು. ಅಷ್ಟು ಸರಳವಾದ ಒಂದು ವ್ಯಕ್ತಿತ್ವ ಅವ್ರದ್ದಾಗಿತ್ತು. ಸೊ ಇಟ್ಸ್ ನೈಸ್ ಟು ವರ್ಕ್ ವಿತ್ ದೆಮ್. ಯೋರ್ ಎಕ್ಸ್ಪೀರಿಯನ್ಸ್? ಐ ಥಿಂಕ್ ಅವರು ಲಾಸ್ಟ್ ಸಿನಿಮಾ ಬಿಫೋರ್ ಇಸ್ ಡಿಮೈಸ್ ನನ್ ಜೊತೆನೆ ಮಾಡಿದ್ರು. ಮತ್ಲಬ್ ಸ್ಟಾರ್ಟ್ ಮಾಡಿದ್ದು ತರ್ಕ ಸಿನಿಮಾಯಿಂದ. ದ ಲಾಸ್ಟ್ ಫಿಲ್ಮ್ ಪ್ರಾಬ್ಲಿ ನಿಗೂಢ ರಹಸ್ಯ ಮತ್ತೆ ಪುಂಡ ಪ್ರಚಂಡ 2 ಅರ್ಧ ಮಾಡಿ ಹೋಗಿದ್ರು. ಅಂಡ್ ಅವ್ರು ನನ್ನನ್ನ ಯು ಟ್ರೀಟ್ ಮಿ ಲೈಕ್ ಅ ಕಿಡ್, ಟಾಮ್ ಬಾಯ್ ಅಂತ ಕರೀತಾ ಇದ್ರು ನನ್ನನ್ನ. ಬಿಕಾಸ್ ಅವಾಗ ನಾನು ಶರ್ಟ್ ಪ್ಯಾಂಟ್ ಹಾಕೊಂಡು ಹಿಂಗ್ ಯಾವಾಗ್ಲೂ ಹಿಂಗ್ ನಡೀತಾ ಇದೆ. ಸೊ ಹಿ ವುಡ್ ಕಾಲ್ ಮಿ ಟಾಮ್ ಬಾಯ್ ಅಂತ ಅವರೇ ಹೆಸರಿಟ್ಟಿರೋದು. ಲೈಕ್ ಶಿ ಸೆಡ್ ಅವ್ರಿಗೆ ಈಗೋ ಅನ್ನೋದು ಒಂದು ಇರ್ಲಿಲ್ಲ. ಆಸ್ ಎ ಸೂಪರ್ ಸ್ಟಾರ್ ಒಬ್ರೇ ಬರ್ತಾ ಇದ್ರು ಶಾರ್ಟ್ಗೆ. ಅಂಡ್ ಶಂಕರ್ನಾಗ್ ಅವ್ರ ಡೇಟ್ಸ್ ಅಂತಂದ್ರೆ ನಾವು ಹಿಂದೆ ಮುಂದೆ ನೋಡಲ್ಲ, ಕೊಟ್ಬಿಡ್ತೀವಿ. 10 ದಿನ ಅಂದ್ರೆ 8 ದಿನದಲ್ಲಿ ಮುಗಿಸ್ ಕಳಿಸ್ಬಿಡ್ತಾರೆ. ಅಂಡ್ ಪ್ಲಸ್ ಮೇಕಪ್ ಮಾಡಿಸ್ಕೋತಾ ಇಲ್ಲ ಮನುಷ್ಯ ಮಾತ್ರ. ಮೇಕಪ್ ಮ್ಯಾನ್ ಹಿಂದೆ ಓಡ್ತಾ ಇದ್ರು ಮೇಕಪ್ ಆಗಕ್ಕೆ. ಬಟ್ ಮೇಕಪ್ ಆಯ್ತೇನೋ ಅಂತ ಅಂದ್ಬಿಟ್ಟು ಟಚ್ ಅಪ್ ಕ್ಲಾತ್ ತಗೊಂಡು ಸೆಟ್ ಶಾರ್ಟ್ ಹೋಗೋದ್ ಮುಂಚೆ ಎಲ್ಲ ಹಿಂಗ್ ಒರೆಸ್ಬಿಟ್ಟು ಕೊಟ್ಬಿಟ್ಟು ಹೋಗ್ತಾ ಇದ್ರು. ಅಂಡ್ ಇಟ್ಸ್ ಫನ್ ಟು ವರ್ಕ್ ವಿತ್ ಹಿಮ್. ಯಾಕಂದ್ರೆ ಅವ್ರ ಹತ್ರ ಸುಮಾರು ಕಲ್ತಿದ್ದೀನಿ. ಅವ್ರ ಬಗ್ಗೆ ಹೇಳಿದ್ರೆ ನಮ್ಗೆ ಇನ್ನು ಇನಫ್ ಡೇಸ್. ಬಟ್ ಐ ಥಿಂಕ್ ಇಸ್ ಬೆಂಚ್ ಮಾರ್ಕ್ ಮಾಡಿದ್ದಾರೆ. ಈ ಕೆಪ್ಟ್ ಅ ಬೆಂಚ್ ಮಾರ್ಕ್ ಆಸ್ ಅ ಫಾದರ್, ಆಸ್ ಅ ಫ್ರೆಂಡ್, ಆಸ್ ಅನ್ ಆಕ್ಟರ್, ಆಸ್ ಅ ಹಸ್ಬೆಂಡ್. ಈ ತರ ಒಂದು ಹೈ ಬೆಂಚ್ ಮಾರ್ಕ್ ಇಟ್ಟಿದ್ದಾರೆ. ಇವಾಗಿನ ಟ್ರೆಂಡಿನಲ್ಲಿ ನೋಡಿದ್ರೆ ನಮ್ಮ ಇಂಡಸ್ಟ್ರಿಯಲ್ಲಿ ಹೊಸ ಪ್ರಯೋಗಗಳಿಗೆ ತುಂಬಾ ಮೆಚ್ಚುಗೆಯನ್ನ ಕೊಡ್ತಾ ಇದ್ದಾರೆ ಜನ. ಪ್ರಾಬ್ಲಿ ಶಂಕರಣ್ಣ ಇದ್ದಿದ್ರೆ ಅವರ ಒಂದು ಇನೋವೇಟಿವ್ ಥಾಟ್ಸ್ ಅಂಡ್ ಅವರ ಕ್ರಿಯೇಟಿವಿಟಿಲಿ ಫೋರ್ತ್ ಥಿಂಕಿಂಗ್ ಇತ್ತು ಅವ್ರಿಗೆ. ತುಂಬಾ ಅಡ್ವಾನ್ಸ್ಡ್ ಸಿನಿಮಾಗಳು ಬಂದಿರೋದು ಅಂತ ನನ್ಗನ್ಸುತ್ತೆ. ಹೊಂಬಾಳೆ ಹೊಂಬಾಳೆ ಪ್ರೀತಿಯ ಹೊಂಬಾಳೆ, ಹೊಂಬಾಳೆ ಹೊಂಬಾಳೆ ಪ್ರೀತಿಯ ಹೊಂಬಾಳೆ, ನನ್ನ ಆಸೆಯ ಹೂವು ಕೀಳೆ. ಕೀಳೆ ಅಲ್ಲ, ಕೇಳೆ. ಅದೇ ನನ್ನ ಆಸೆಯ ಹೂವೇ ಕೇಳೆ, ದಿಗ್ಗಜರು ಒಳಗ್ ಬಂದಿದ್ದೀವಿ, ಬರ್ಲಿ ಜೋರಾದ ಚಪ್ಪಾಳೆ ಚಪ್ಪಾಳೆ. ಎರಡೂ ಜಡೆಯನ್ನು ಎಳೆದು ಕೇಳುವೆನು, ನೀ ಸ್ವಲ್ಪ ನಿಲ್ಲಬಾರದೆ. ಎರಡೂ ಜಡೆಯನ್ನು ಎಳೆದು ಕೇಳುವೆನು, ನೀ ಸ್ವಲ್ಪ ನಿಲ್ಲಬಾರದೆ. ಗುಂಡ್ರು ಗೋಬಿಗಳ ತರ ನುಗ್ತಾ ಇದಿರಲ್ಲ, ಒಳಗ್ ಬರ್ಬೋದಾ ಅಂತ ಕೇಳಬಾರ್ದೆ. ಸರ್, ನಾವೊಂದು ಕವಿಗೋಷ್ಠಿಗೆ ಹೋಗ್ತಾ ಇದೀವಿ, ಅದಕ್ಕೆ ಬಿಸಿ ಮೇಲ್ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದ್ವಿ ಸರ್. ಬಿಸಿ ಮೇಲ್ ಮಾಡ್ಕೊಂಡು ಹೋಗೋದ? ಏನ್ ಮಾಡ್ಕೊಂಡು ಹೋಗ್ಬೇಕು ಮೇಲ್? ಸರ್, ಇಂಗ್ಲಿಷ್ ಅಲ್ಲಿ ವಾರ್ಮ್ ಅಪ್ ಅಂತ ಹೇಳಿದ್ರೆ ಚೆನ್ನಾಗ್ ಕಾಣಲ್ಲ, ಅದಕ್ಕೆ ಬಿಸಿ ಮೇಲ್ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಒಳ್ಳೆ ಜಿಂಚಾಕ್ ತರ ಆಡ್ತಾ ಇರ್ತಾನೆ ಇವನು. ಜಿಂಚಾಕ್ ಅಂದ ತಕ್ಷಣ ನನ್ಗೊಂದು ಕವನ ಹೊಳಿತು ಸರ್. ಹೇಳಿ ಸರ್. ಉದುರ್ಸ್ತೀನಿ ತಡ್ಕೊಳ್ಳಿ. ಏನ್ ಉದುರ್ಸ್ತೀಯೋ ಸರ್? ಅಣಿಮುತ್ತು ಸರ್. ಮಾತಾಡಿದ್ರೆ ಮುತ್ತು ಉದುರ್ದಂಗಿರ್ಬೇಕು ಅಲ್ವಾ ಸರ್? ಹಾಗಾಗಿ ಕವನನ ಉದುರಿಸ್ತೀನಿ ಸರ್. ಜಿಂಗಿ ಚಕ್ಕ ಕುಚ್ಚು ಕುಚ್ಚು ಟುವಿ ಟುವಿ, ಜಿಂಗಿ ಚಕ್ಕ ಕುಚ್ಚು ಕುಚ್ಚು ಟುವಿ ಟುವಿ, ತನನಂ ಗಿಲ್ಗಿಲಕಿ ತನನಂ ಬುಲ್ಬುಲಕಿ, ದಿದ್ದಿರಿ ತೈ ಜಿಂಗ ಜಿಂಗಾಲೆ. ಅಷ್ಟೇನಾ? ರೇ ಪುಂಗವ, ನಿನ್ ಹಾಡ್ ಕೇಳಿ ನನ್ಗೊಂದ್ ಕವಿತೆ ಬರ್ತಾ ಇದೆ ಕಣ. ಉದುರ್ಸಿ ಸರ್. ಬಾ ಹತ್ರ, ಒಂದ್ ಗುದ್ದಿದ್ರೆ ಉದ್ದೋಗತ್ತೆಲ್ಲ. ಬೇಡ ಸರ್, ಹಂಗಂದ್ರೆ ಬುಡಿ ಸರ್. ಚಾಂಗ್ ಬಡ ಚಾಂಗ್ರೆ ದಿರ್ದಿರ್ ತಿಲ್ಲಾನ ನಾದಿರ್ ತೋಮ್, ಜಿಂಬೋಲೆ ಓಲೆ ಜಿಂತಾತ ಜಿತಾ ಜಿಂತಾತ ತಾ. ಏನಾರ ಅರ್ಥ ಆಗ ಸರ್? ಏನ್ ಸರ್ ನೀವು? ಏನ್ ಸರ್
ಜಗತ್ತಲ್ಲಿ ಫಸ್ಟ್ ಟೈಮು ಸರ್ ನಾನ್ ಬರ್ದಿರೋ ಕವನಕ್ಕೆ ನೆಕ್ಸ್ಟ್ ಲೈನ್ ನ ಇವರು ಹೇಳ್ತಾ ಇದಾರೆ ಸರ್. ಸರ್ ನನ್ ತಲೆಯಲ್ಲೂ ಅದೇ ಲೈನ್ ಇತ್ತು ಸರ್, ಹಂಗೆ ಎಳ್ದಾಕೊಂಡ್ಬಿಟ್ರು ಸರ್. ಅಮೇಜಿಂಗ್ ಸರ್, ಅಮೇಜಿಂಗ್. ಏ ನಮ್ ಬಾವ ಹಂಗೆಯ ತಲೆಲಿರೋದ್ನ ಹಂಗೆ ಕ್ಯಾಚ್ ಹಾಕಬಿಡ್ತಾನೆ. ಬಾವ ಬಾ, ಈಗ ನಾನು ನಂದೊಂದು ಪೆಟ್ರಿ ಬಹುತು ಪ್ಯಾರು ಕರುತೆ ಹೇ ವಾ 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 ವಾ. ತುರ್ಕೆ ಸನನ್. ಏನ್ ತುರ್ಕಾಕ್ ಹೋಗಿದ್ಯಪ್ಪ? ಇವನ್ ಬಾಯಿಗೆ ಲೇ, ಅದು ತುರ್ಕಿ ಅಲ್ಲ ಕಣೋ, ತುಮ್ಕೋ. ಓ ಎರಡರಲ್ಲೂ ಕೋಕೋ ಐತಲ್ಲ, ಬುಟ್ಟ ಕೊಡಪ್ಪ ನೀನು ಸುಮ್ನೆ. ಬಹುತು ಪ್ಯಾರು ಕರ್ತೆ ಹೇ ತುಮಕೋ ಸನಂ. ಈ ಲೈನ್ ನ ನಿಮ್ಗೆ ಹೇಳಿದ್ದು. ಏನಂತೀರಿ ಭವ್ಯ ಮೇಡಮ್? ತಮ್ಮನ್ ಕವನಕ್ಕೆ ಇಷ್ಟು ಗುಡುಗುಡು ಆದ್ರೆ ಇನ್ನು ಈ ಅಕ್ಕ ಹೇಳುವಂತ ಕವನಕ್ಕೆ ಈ ಅಮ್ಮ ಅಕ್ಕ ಅಲ್ಲ, ಅಕ್ಕನ್ ಸ್ಥಾನದಲ್ಲಿರೋ ಮುತ್ತಜ್ಜಿ. ಅದೇನ್ ದಬಾಕ್ತಿರೋ ದಬಾಕಿ. ರೆಡಿ ರೆಡಿ. ಗಾಯವಾಸಿಯಾಗುವುದಕ್ಕಿಂತ ಹೆಸರುವಾಸಿಯಾಗುವುದು ಕಷ್ಟ. ಗಾಯವಾಸಿಯಾಗುವುದಕ್ಕಿಂತ ಹೆಸರುವಾಸಿಯಾಗುವುದು ಕಷ್ಟ. ಆಮೇಲೆ ವರಲಕ್ಷ್ಮಿ ಹುಟ್ಟದೇ ಇದ್ದಿದ್ದರೆ ಲೋಕಕ್ಕಾಗುತ್ತಿತ್ತು ನಷ್ಟ. ವನಿತಾ ವಾಸು ಅವರನ್ನು ಕಂಡರೆ ನನಗೆ ಇಷ್ಟ ಇಷ್ಟ ಇಷ್ಟ. ನನಗಂತೂ ಡಬ್ಬಲ್ ಇಷ್ಟ, ಡಬ್ಬಲ್ ಇಷ್ಟ. ಬಾವಾ ಬಾವಾ ಬಾವಾ, ಇನ್ನೊಂದೇ ಒಂದು ಹೇಳನೆ ವನಿತಾ ಮೇಡಮ್, ಹೇಳನೆ ಹೇಳನೆ. ದಕ್ಷಿಣ ಒಳನಾಡಿನಲ್ಲಿ ಇಂದು ಭಾರೀ ಮಳೆ. ದಕ್ಷಿಣ ಒಳನಾಡಿನಲ್ಲಿ ಇಂದು ಭಾರೀ ಮಳೆ. ಆ 5 ರೂಪಾಯಿ ಒಂದು ಅಲ್ಸಿಂತಳೆ, ಅಲ್ಸಿಂತಳೆ ಯಾರಿ ಅಲ್ಸಿಂತಳೆ, ಅಲ್ಸಿಂತಳೆ ಯಾರಿ ಅಲ್ಸಿಂತಳೆ, ಅಲ್ಸಿಂತಳೆ ಒಂದೊಂದು ತೋರು ಒಂದು ಫ್ರೀ ಕಡೆ ಅಲ್ಸಿಂತಳೆ, ಅಲ್ಸಿಂತಳೆ. ಏಯ್ ಮುದ್ದೇಶ, ವೆದರ್ ರಿಪೋರ್ಟ್, ಬಸ್ ಸ್ಟ್ಯಾಂಡ್ ಜಾಕ್ ಫ್ರೂಟ್ ಎರಡನ್ನೂ ಸೇರ್ಸಿ ಅಂಟಿಸ್ಬಿಟ್ಟಲ್ಲ ನೀನು. ಅರ್ಥ ಆಗ್ಲಿಲ್ವಾ? ಏನು ಅರ್ಥ ಆಗ್ಲಿಲ್ವಾ? ಏನಿದೆ? ಇದ್ರ ಒಳನೋಟ ಇಷ್ಟೇ ಇಜ್ಜಿಲ್ಲ. ಬದುಕು ಹವಾಮಾನ ವೈಪರೀತ್ಯಗಳ ಹಾಗೆ ಜೀವನದ ಸಂಘರ್ಷದಲ್ಲಿ ಒಂದು ತಾತ್ವಿಕ ತಳಹದಿಯನ್ನ ನಾವು ನೋಡಿ ಆ ಸಂಘರ್ಷವನ್ನ ಎದುರಿಸಿ ಎಲ್ಲ ರೀತಿಯ ತೊಳಲಾಟ ತಾಕಲಾಟಗಳನ್ನ ಮೆಟ್ಟಿ ನಿಂತು ಆ ಶೋಷಣೆಗಳಿಂದ ಎದ್ದು ಬಂದು ಫೀನಿಕ್ಸ್ ನಂತೆ ಈ ಜಗತ್ತನ್ನ ನಾವು ಗೆಲ್ಲಬೇಕು. ಹವಾಮಾನ ವೈಪರೀತ್ಯಗಳ ಹಾಗೆ ಇರುವಂತಹ ಈ ಬದುಕಿನಲ್ಲಿ ಹಲಸಿನ ತೊಳೆಯ ಹಾಗೆ ಜೀವಿಸಬೇಕು. ಅದುವೇ ಸಾರಾಂಶ. ಶಿಷ್ಯ ಎಂಥ ಮಾತಾಡಿದೆ. ಇದನ್ನ ಅರ್ಥ ಮಾಡ್ಕೊಳಕ್ಕೆ ಊಟಲ್ 10 ಸಲ ನೋಡ್ಬೇಕು. ಎಂತ ಸ್ಪಷ್ಟ ಕನ್ನಡ. ಹಲೋ, ಈಗ ನನ್ನ ಕವನದ ಒಂದು ಸಾರವನ್ನ ಇವರಿಬ್ರು ಕೇಳೋದಕ್ಕೆ ಕಾತರರಾಗಿದ್ದಾರೆ. ಹೇಳ, ಹೆಣ್ಣಿಗೆ ದ್ರೋಹ ಮಾಡುವವನನ್ನ ಉಗಿರಿ ಚಾಕರಿಸಿ. ಏ ನನಗ್ಯಾಕಪ್ಪ ಹೋಗುದ್ರಿ? ಅಲ್ಲ, ನಿನ್ ಮೇಲೆ ಕವಿತಾ ಬರ್ದಿರೋದಲ್ಲ ನಿಮ್ಮಕ್ಕ. ಯಾಕ ಏನಂದ ಇನ್ನೊಂದ್ಸಲ ಹೇಳು. ಹೆಣ್ಣಿಗೆ ದ್ರೋಹ ಮಾಡುವವನನ್ನ ಉಗಿರಿ ಕ್ಯಾಕರಿಸಿ. ಅದಕ್ಕೆ ಉಗ್ದಿದ್ದು. ನೀವು ಮುಂದೇಳಿ. ಕೆಮ್ಮು ನೆಗಡಿ ಶೀತ ಬಂದರೆ ಕೂಡಲೇ ಆಪ್ತಮಿತ್ರ ಸಹಾಯವಾಣಿಯನ್ನು ಸಂಪರ್ಕಿಸಿ. ಯಕ್ಕ ಯಕ್ಕ ಚಿತ್ತಾಲು ಪತ್ತಾಲು ಡಿಮ್ಕಿ ಡಮಾಲು ಎರಡನ್ನು ಮೀರಿಸ್ಬಿಟ್ಟಲ್ಲಪ್ಪ. ಡಬ್ಬಲ್ ದಂಗಲ್ ಆಗೈತಿ ಬಿಡ. ಯಕ್ಕ ಸಖತ್ತಾಗದೆ, ಸಖತ್ತಾಗಿ ಹೇಳ್ದೆ ಮಾತ್ರ. ಅಯ್ಯಪ್ಪ ಈಗ ಇನ್ನೊಂದು ಬರ್ದೀನಿ, ಬಿಟ್ರೆ ಹಂಗೆ ನಮ್ ಗೆಸ್ಟ್ಗಳೆಲ್ಲ ಕಳೆದ ಬಿಡ್ತಾರೆ. ನೀನು ಅಲ್ಲಿ ನಿಂತ್ಕೊಂಡ್ಬಿಟ್ರೆ ಮೂರ್ಛೆ ಹೋಗ್ಬಿಡ್ತಾರೆ. ಇಲ್ಬಾ, ನಾವೆಲ್ಲ ನಿಮ್ಮ ಪಿಕ್ಚರ್ಗಳನ್ನ ನೋಡಿ ಖುಷಿ ಪಟ್ಟಿದ್ದು. ನಾವೆಲ್ಲ ನಿಮ್ಮ ಪಿಕ್ಚರ್ಗಳನ್ನ ನೋಡಿ ಖುಷಿ ಪಟ್ಟಿದ್ದು. ಆ ಯಾರಿ ಕಳ್ಳ ಬೀಜ ಬೇಯಿಸಿದ್ದು ಉರ್ದಿದ್ದು, ಕಳ್ಳ ಬೀಜ ಬೇಯಿಸಿದ್ದು ಉರ್ದಿದ್ದು, ಬೇಯಿಸಿದ್ದು ಉರ್ದಿದ್ದು. ಆ ಯಾರಿ ಕಳ್ಳ ಬೀಜ ಬೇಯಿಸಿದ್ದು ಉರ್ದಿದ್ದು, ಬೇಯಿಸಿದ್ದು. ಕವನ ಹೇಳ್ತೇನೆ ನನ್ ಮಗನ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡು ಕಳ್ಳಗ ಬೀಜ ಮಾಡ್ತಾ ಇದ್ದೇನ. ಕವನ ಹೇಳ್ತಾನೆ. ಅಪ್ಪ ಪ್ರಾಸ ಇತ್ತಲ್ಲಪ್ಪ, ಕವನಕ್ಕೆ ಪ್ರಾಸ ಮುಖ್ಯ. ಖುಷಿ ಪಟ್ಟಿದ್ದು
ಉರ್ದಿದ್ದು ಬೇಯಿಸಿದ್ದು ಉರ್ದಿದ್ದು ಬೇಯಿಸಿದ್ದು ದೂದು ದೂದು ಗುಡ್ ಜಾಬ್ ಮುದ್ದೇಶ ಅವನ್ ಮಾತ್ ಕೇಳ್ಬೇಡ ನೀನು. ನಾನ್ ಇನ್ನೊಂದ್ ಕವನ ಹೇಳ್ಬೇಕು ಅಂತ ನೀವಿಬ್ರು ಆಸೆ ಪಡ್ತಿದ್ದೀರಾ ಅಲ್ವಾ? ನಂಗ್ ಗೊತ್ತು. ನಂಗ್ ಗೊತ್ತು. ಕಪ್ಪು ಬಿಳುಪಾಗುವುದು ಕೂದಲಿಗೆ ಸುಲಭವಿದೆ, ನೋಟಿಗೆ ಕಷ್ಟವಿದೆ. ಕಪ್ಪು ಬಿಳುಪಾಗುವುದು ಕೂದಲಿಗೆ ಸುಲಭವಿದೆ, ನೋಟಿಗೆ ಕಷ್ಟವಿದೆ. ಮುಂದೆ ಯಶವಂತಪುರ್ ಶಿವಮೊಗ್ಗ ಪ್ಯಾಸೆಂಜರ್ ಪ್ಲಾಟ್ಫಾರ್ಮ್ ನಂಬರ್ 1 ನಲ್ಲಿ ನಿಲ್ಲಲಿದೆ. ಅಕ್ಕ ಅಕ್ಕ ಏನ್ ಚಿಂದಿಯಾಗಿ ಹೇಳ್ಬಿಟ್ಟಕ್ಕ ನೀನು, ಚಿಂದಿ. ಚೆನ್ನಾಗಿತ್ತಾ? ಕರೆಕ್ಟ್. ಯಾರು ಏನಾಗಿರ್ತಾರೋ ಹಂಗೆ ಹೇಳಕ್ ಸಾಧ್ಯ. ಚಿಂದಿ ಆಗಿದೆ ಅಂದ್ರೆ ಏನು, ನಾನ್ ಚಿಂದಿ ಅಂತನಾ? ಇಲ್ಲಪ್ಪ, ಕವಿತೆ ಚಿಂದಿ ಆಗಿದೆ ಅಂತ. ಇವ್ರೇನೋ ಅನ್ಕೊಂಡ್ರೆ ನಾನೇನ್ ಮಾಡ್ಲಿ? ಮಾರಮ್ಮನ್ ಡಿಸ್ಕೋ 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 ಅಂದ ತಕ್ಷಣ ನಂಗೊಂದು ಕವನ ಹೊಳಿತು ಸರ್. ಉದುರಿಸ್ತೀನಿ ತಡ್ಕೊಳ್ಳಿ. ಡಿಸ್ಕೋ ಆಡಲಾಕ ಗಲ್ಲು ಗಲ್ಲು ಗೆಜ್ಜೆ ಕಟ್ಟಿನಿ. ಡಿಸ್ಕೋ ಆಡಲಾಕ ಗಲ್ಲು ಗಲ್ಲು ಗೆಜ್ಜೆ ಕಟ್ಟಿನಿ. ಲಕ್ಸು ಸೋಪು ಹಾಕಿ ಜಳಕ ಮಾಡಿ ಜಸ್ಟ್ ಬಂದ್ವಿ. ನಾವು ವ್ಯಾಪಕವಾಗಿ ಉಳ್ಳಾಗಡ್ಡಿ ತಿಂದು ಕುಂತಿದ್ವಿ. ನಿಮ್ಮ ಹೆಜ್ಜೆ ಸಪ್ಪಳ ಕೇಳಿ ಟಕ್ಕನ ಎದ್ದು ಕುಂತಿದ್ವಿ. ಬಸಣ್ಣಿ ಬಾ ಬಸಣ್ಣಿ ಬಾ ಬಸಣ್ಣಿ ಬಾ. ಕರೆಕ್ಟಾ? ಅಯ್ಯೋ ಸರ್, ಹ್ಯಾಟ್ರಿಕ್ ಅಲ್ಲಿ ನನ್ನ ಸಾಂಗ್ಗೆ ನೀವು ಸಿಂಕ್ ಮಾಡ್ಬಿಟ್ರಲ್ಲ ಸರ್. ನನಗೆ ಯಾಕೋ ನಿಮ್ಮ ಮೇಲೆ ಡೌಟ್ ಬರ್ತಾ ಇದೆ ಸರ್. ನನ್ನ ಸಾಲ್ಗಳನ್ನ ನೀವು ಕದಿತಾ ಇದ್ದೀರಾ ಅಂತ ಅನುಮಾನ ಸರ್. ನಾನ್ ನಮ್ಮ ಮಗನ್ ಕೊಡ್ರ ಮಚ್ಚು. ಏನು ಮಚ್ಚು ಅಂದ ತಕ್ಷಣ ನಂಗೊಂದು ಹೊಳಿತು ಸರ್. ಏನೋ ಇನ್ನೊಂದು ಉದುರಿಸ್ತ್ಯಾ? ಇಲ್ಲ ಸರ್, ಮಚ್ಚು ಅಂದ ತಕ್ಷಣ ಓಡಬೇಕು ಅಂತ ಹೊಳಿತು ಸರ್. ಬರ್ತೀವಿ ಮೇಡಮ್. ಓಕೆ, ವನಿತಾ ವಾಸು ಹಾಗೂ ಭವ್ಯ ಅವರು ನಮ್ಮ ಮಜಾ ಟಾಕೀಸ್ಗೆ ಬಂದಿದ್ದೀರಾ. ನಿಮ್ ಜೊತೆ ಸಿಕ್ಕಾಪಟ್ಟೆ ಮಾತಾಡಿದ್ದಾಯ್ತು. ಆದ್ರೆ ನಿಮಗೋಸ್ಕರ ಹಾಗೂ ನಮ್ಮ ಪ್ರೇಕ್ಷಕರಿಗೋಸ್ಕರ ಇವತ್ತೊಂದು ಸೂಪರ್ ಡೂಪರ್ ಪರ್ಫಾರ್ಮೆನ್ಸ್ ಇದೆ. ಐ ಆಮ್ ಶೋರ್ ಯು ವಿಲ್ ಎಂಜಾಯ್. ಆದ್ರೆ ನಾವು ಅಲ್ಲಿ ಕೂತು ಎಂಜಾಯ್ ಮಾಡೋಣ. ಈಗ ನಮ್ಮ ವೇದಿಕೆ ಮೇಲೆ ಬರಮಾಡ್ಕೋತಾ ಇದ್ದೀನಿ ನಮ್ಮ ದೇಶದ ಒಂದು ಅದ್ಭುತವಾದಂತಹ ಟ್ಯಾಲೆಂಟ್. ಇಲ್ಲಿವರೆಗೂ 1500ಕ್ಕೂ ಹೆಚ್ಚು ಶೋಗಳನ್ನ ಕೊಟ್ಟು ಜನರ ಒಂದು ಪ್ರಶಂಸನೆಯನ್ನ ಹಾಗೂ ಮೆಚ್ಚುಗೆಯನ್ನ ಪಡೆದಿರುವಂತಹ ವ್ಯಕ್ತಿ. ಜೋರಾದ ಚಪ್ಪಾಳೆಯಿಂದ ಪ್ಲೀಸ್ ವೆಲ್ಕಮ್ ಸಂಪತ್ ಕುಮಾರ್.
ಎಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? 7 ವರ್ಷ. 7 ವರ್ಷ ಆಯ್ತು. ಒಬ್ಬ ಇದು 3 ಸ್ಟೆಪ್ ಮಾಡಿರೋದು, ಇದ್ರ ಮೇಲೆ ಇನ್ನ ಹಲವಾರು ಸ್ಟೆಪ್ಗಳು ಇಡ್ತೀರಾ ಅಂತ ಕೇಳಿದ್ದೀನಿ. ಎಷ್ಟು ಸ್ಟೆಪ್ಸ್ ಇಡ್ತೀರಾ? ಹೌ ಮೆನಿ ಸ್ಟೆಪ್ಸ್? 4. ನಿಜವಲ್ಲ, ಬ್ಯಾಲೆನ್ಸ್ ಮಾತ್ರ ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಂಬತ್. ಇಲ್ಲಿ 1 ವರ್ಷ ಆಯ್ತು ಬ್ಯಾಂಗ್ಳೂರಲ್ಲಿ ಬಂದು. ನಾನು ಇವತ್ತು ಅಸ್ಸಾಮಲ್ಲಿ ಬಂದಿನು. ಅಸ್ಸಾಮಿಂದ ಬಂದಿರೋದು. 4th ಸ್ಟೆಪ್ ಕೊರೋನಾ ಲಾಕ್ಡೌನ್ ಕ ಬಾತ್ ಟುಡೇ ಫಸ್ಟ್ ಟೈಮ್. ಕರೋನಾ ಲಾಕ್ಡೌನ್ ಆದ್ಮೇಲೆ ಇವತ್ತೇ ಫಸ್ಟ್ ಟೈಮ್ ಪರ್ಫಾರ್ಮ್ ಮಾಡಿರೋದಂತೆ. ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಆಡಿಯನ್ಸ್. ತುಂಬಾ ಚೆನ್ನಾಗಿ ಮಾಡಿದ್ರಿ, ಒಳ್ಳೇದಾಗ್ಲಿ. ತುಂಬಾ ಥ್ಯಾಂಕ್ಸ್. ಹುಷಾರಾಗಿರಿ, ಇದೇ ತರ ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡ್ತಾ ಇರಿ. ಚೆನ್ನಾಗಿ ಕನ್ನಡ ಕಲ್ತಿದ್ದೀರಾ, ಇನ್ನೂ ಚೆನ್ನಾಗಿ ಕಲೀರಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಹಲವಾರು ಸಿನಿಮಾಗಳಲ್ಲಿ ನಮ್ಮನ್ನ ಎಂಟರ್ಟೈನ್ ಮಾಡಿದಿರಾ. ಹಲವಾರು ಅದ್ಭುತವಾದಂತಹ ಸಿನಿಮಾಗಳಲ್ಲಿ ನೀವು ಎಷ್ಟು ವಿಭಿನ್ನವಾದಂತಹ ಪಾತ್ರಗಳನ್ನ ಮಾಡಿದಿರಾ, ನಮ್ಮನ್ನ ಎಂಟರ್ಟೈನ್ ಮಾಡಿದ್ರಿ. ಇವತ್ತು ನಮ್ಮ ಮಜಾ ಟಾಕೀಸ್ಗೆ ಬಂದಿದ್ದು ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಒನ್ಸ್ ಅಗೇನ್ ಅಂಡ್ ಕೀಪ್ ಎಂಟರ್ಟೈನಿಂಗ್ ಅಸ್. ಇದೇ ರೀತಿಯಲ್ಲಿ ನಿಮ್ಮ ಒಂದು ಆಕ್ಟಿಂಗ್ ಕರಿಯರ್ ಹೀಗೆ ಹಸರಾಗಿರ್ಲಿ ಅಂತ ನಾವು ಯಾವಾಗ್ಲೂ ಬೇಡ್ಕೋತೀವಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಸೊ ಮಚ್. ವೀಕ್ಷಕರೇ, ನಮ್ಮ ಕನ್ನಡ ಚಿತ್ರರಂಗದ 2 ಮುದ್ದಾದ ಹೀರೋಯಿನ್ಸ್ ಇವತ್ತು ನಮ್ಮ ಮಜಾ ಟಾಕೀಸಿಗೆ ಬಂದು ಸಿಕ್ಕಾಪಟ್ಟೆ ಮಜಾ ಮಾಡಿದ್ರು. ನಾವು ಅವ್ರ ಜೊತೆ ಸಿಕ್ಕಾಪಟ್ಟೆ ತರಲೆ ಮಾಡ್ತಾ ನಮ್ಮ ಮಜಾ ಟಾಕೀಸಿನಲ್ಲಿ ಅವರ ಒಂದು ಸವಿ ನೆನಪುಗಳನ್ನ ಮೆಲ್ಕ್ ಹಾಕ್ತಾ ಎಂಜಾಯ್ ಮಾಡಿದ್ವಿ. ನೀವು ಈ ಸಂಚಿಕೆಯನ್ನ ಅಷ್ಟೇ ಎಂಜಾಯ್ ಮಾಡಿದಿರ ಅಂತ ನಂಬಿಕೆ ನನಗಿದೆ. ನೆಕ್ಸ್ಟ್ ಟೈಮ್ ಮೀಟ್ ಮಾಡೋವರೆಗೂ ನಗ್ತಾ ಇರಿ, ನಗಿಸ್ತಾ ಇರಿ. ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ಕಂಪ್ಲೀಟ್ಲಿ ವೇಸ್ಟೆಡ್. ದಯವಿಟ್ಟು ಗಿಡ ನೆಡಿ, ನೀರನ್ನ ಉಳಿಸಿ. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್, ಪವರ್ಡ್ ಬೈ ಕ್ಲಿನಿಕ್ ಪ್ಲಸ್. ಥ್ಯಾಂಕ್ ಯು, ಲವ್ ಯು ಆಲ್, ಗುಡ್ ನೈಟ್, ಬಾಯ್.